ಆತ್ಮಾಯಣ ಶಿಬಿರಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಜೀವನದ ನಂತರದ ಪಯಣದ ಬಗ್ಗೆ ನಾವು ತಿಳಿಯುತ್ತಾ ಈ ದಿನ 6ನೇ ದಿನಕ್ಕೆ ಪ್ರವೇಶ ಮಾಡಿದ್ವಿ. ಇಷ್ಟು ಅದ್ಭುತವಾದ ಜ್ಞಾನವನ್ನು ನಮಗೆ ಕೊಟ್ಟಿರುವ ಪರಮ ಗುರುಗಳಿಗೆ ಮತ್ತು ಪೀಟರ್ ರಿಚಾಲು, ಈ ಒಂದು ಗ್ರಂಥಕರ್ತ ಆದ ಪೀಟರ್ ರಿಚಾಲು ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ, ಈ ದಿನ ನಮಗೆ ಈ ಸೆಷನ್ ಅನ್ನು ನಡೆಸಿಕೊಡ್ತಾ ಇರುವ ಆ ಒಂದು ಗುರುಗಳನ್ನ, ಮಾಸ್ಟರ್ಸ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡೋಣ. ಎಷ್ಟೋ ಹಾಸ್ಟೆಲ್ ಮಾಸ್ಟರ್ಸ್ ಸೂಕ್ಷ್ಮ ರೂಪದಲ್ಲಿ ಎಲ್ಲಿ ಧ್ಯಾನ ನಡೆಯುತ್ತೋ, ಎಲ್ಲಿ ಸಜ್ಜನ ಸಂಗತ ನಡೆಯುತ್ತೋ ಅಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಬಂದಿರುತ್ತಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಬಯಸೋಣ. ಆದ್ರೆ ನಮ್ಮ ಜೀವನದ ಬಗ್ಗೆ ನಾವು ತಿಳ್ಕೊಂತ ಏನ್ ತಿಳಿದಿದ್ದೀವಿ ನಿನ್ನೆ ಅನ್ನೋದು ಶಾರ್ಟ್ ಆಗಿ ನಾನಿವಾಗ ತಿಳಿಸ್ತೀನಿ. ಪ್ರತಿಯೊಬ್ಬ ಮನುಷ್ಯಗೆ ಎಷ್ಟೋ ದೇಹಗಳಿರುತ್ತೆ. ಎಷ್ಟು ಅಂದ್ರೆ ಅನಂತ ಅಲ್ಲ, 7 ದೇಹಗಳಿರುತ್ತೆ. ಅದರಲ್ಲಿ ಈ 3 ದೇಹಗಳು ಮಾತ್ರ ಬಹಳ ಬಹಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಅದು ನಮ್ ದೇಹ, ನಮಗೆ ಇರುವ ದೇಹಗಳು, ಇನ್ನೊಬ್ಬರ ದೇಹ ಅಲ್ಲ. ನಮಗೆ ಇರುವ ದೇಹಗಳ ಬಗ್ಗೆ ನಾವು ತಿಳ್ಕೊಂಡಿದ್ರೆ ಮಾತ್ರ ಈ ಭೂಲೋಕದಲ್ಲಿ ನಾವು ಸರಿಯಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಆ 3 ದೇಹಗಳೇ ಒಂದು ಮನೋಮಯ ಶರೀರ, ಪ್ರಾಣಮಯ ಶರೀರ, ನೆಕ್ಸ್ಟ್ ಈ ಭೌತಿಕ ಶರೀರ. ಆದ್ರೆ ನಿನ್ನೆ ನಾವು ಸೂಕ್ಷ್ಮ ತಲಗಳ ಬಗ್ಗೆ 2 ದಿವಸದಿಂದ ಸೂಕ್ಷ್ಮ ತಲಗಳ ಅಂದ್ರೆ ಸೂಕ್ಷ್ಮ ಲೋಕದ ಬಗ್ಗೆ, ಅಲ್ಲಿ ಹೇಗಿರುತ್ತೆ, ನಂತರ ನಾವು ಶರೀರವನ್ನು ಬಿಟ್ಟಿದ ಮೇಲೆ ಅಲ್ಲಿ ಹೋಗಿ ಏನ್ ಮಾಡ್ತೀವಿ, ಯಾವ ತರ ಇರ್ತೀವಿ, ಇನ್ನೊಂದು ಈ ಶರೀರ ಬಿಡಲಾರದೆ ಆ ಸೂಕ್ಷ್ಮ ಶರೀರವನ್ ಜೊತೆಗೆ ಆ ಸೂಕ್ಷ್ಮ ಲೋಕದಲ್ಲಿ ನಾವು ಪಯಣ ಮಾಡಿ ಈ ದೇಹದ ಜೊತೆ ಎಷ್ಟು ಅನುಭವಗಳನ್ನು ಈ ಪ್ರಪಂಚದಲ್ಲಿ ನಾವು ತಗೊಂತೀವೋ ಅಷ್ಟೇ ಅನುಭವಗಳನ್ನು ಸೂಕ್ಷ್ಮ ರೂಪದ ಆ ಸೂಕ್ಷ್ಮ ದೇಹದ ಜೊತೆಗೆ ಸೂಕ್ಷ್ಮ ತಲಗಳಲ್ಲಿ ದಿನನಿತ್ಯ ನಾವು ತೆಗೆದುಕೊಳ್ಳಬಹುದು. ಆ ಒಂದು ಸೂಕ್ಷ್ಮ ಪ್ರಯಾಣದ ಆಸ್ಟ್ರಲ್ ಟ್ರಾವೆಲಿಂಗ್ ಪರಿಚಯವನ್ನು ಇಲ್ಲಿ ಪೀಟರ್ ಅವರಿಗೆ ನಮ್ಮ ಹಿಂದೂ ಗುರುಗಳು, ಇಂಡಿಯನ್ ಗುರು, ಯಾಕಂದ್ರೆ ಅವ್ರು ವೆಸ್ಟರ್ನ್ ಕಂಟ್ರಿನಲ್ಲಿದ್ದಾರೆ, ಇವ್ರನ್ನ ಇಂಡಿಯನ್ ಗುರು, ಇಂಡಿಯನ್ ಫ್ರೆಂಡ್ ಅಂತ ಕರೀತಾ ಇದ್ದಾರೆ. ಅವರು ತಿಳಿಸ್ಕೊಟ್ಟಿದ್ರು. ನಿನ್ನೆ ಎಲ್ಲ ಲಂಡನ್ ಅನ್ನು ತೋರಿಸಿದ್ರು. ಶ್ರೀಲಂಕಾಲಿಂದ ಲಂಡನ್ಗೆ ಪಯಣ ಆಯ್ತು. ಅಲ್ಲೆಲ್ಲ ಅಂದ್ರೆ ಯಾರು ನಮ್ಮ ಒಂದು ಫ್ಯಾಮಿಲಿನಲ್ಲಿ ತೀರ್ಕೊಂಡಿದ್ರೆ ಕೂಡ, ಮರಣ ಹೊಂದಿದೆ, ನಾವೆಷ್ಟೋ ಬಾಧವನ್ನು ಪಡ್ತೀವಲ್ಲ, ಇವಾಗ ನೀನು ಈ ವಿದ್ಯೆಯನ್ನು ಕಲ್ಕೊಂಡ್ರೆ ಏನಾಗುತ್ತೆ, ಅವ್ರನ್ನ ಮೀಟ್ ಆಗ್ಬೋದು ಅಂತ ಒಂದು ಮಾತು ಅವ್ರು ತಿಳಿಸ್ಕೊಟ್ರು. ಇನ್ನೊಂದೇನು ಅಂತಂದ್ರೆ, ನಮ್ಮ ಜೀವನ ಇಲ್ಲಿಗೆ ಸ್ಟಾಪ್ ಅಲ್ಲ, ಇಲ್ಲಿಗೆ ಮುಕ್ತಾಯವಾಗಲ್ಲ. ನಮ್ಮ ಜೀವನ ಇನ್ನು ಸೂಕ್ಷ್ಮ ಶರೀರ ಮತ್ತೆ ಆ ಸಮುದಾಯ, ಓನ್ಲಿ ಸೂಕ್ಷ್ಮ ಶರೀರ ಅಲ್ಲ, ಅದರಲ್ಲಿ ಆತ್ಮ ಇರುತ್ತೆ, ಪ್ರಾಣಮಯ ಶರೀರ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ, ಆ ಸಮುದಾಯದ ಜೊತೆ ಪ್ರಯಾಣ ಮಾಡ್ತಾ ಇರುತ್ತೆ. ಧ್ಯಾನ ಅಂದ್ರೆ ಅದೇ ಧೀ ಪ್ಲಸ್ ಯಾನ. ಧೀ ಅಂತಂದ್ರೆ ಸೂಕ್ಷ್ಮ ಶರೀರದ ಸಮುದಾಯ, ಅಂದ್ರೆ ಇನ್ನ ಬೇರೆ ಶರೀರಗಳಿದೆ ನಮ್ಗೆ, 6 ಶರೀರ, ಇದೊಂದು ಬಿಟ್ರೆ ಇನ್ನ 6 ಶರೀರಗಳು. ಆ ಒಂದು ಸಮುದಾಯದ ಜೊತೆ ನಾವಿನ್ನು ಯಾನ ಮಾಡ್ತಾ ಇರ್ತೀವಿ, ಧೀ ಪ್ಲಸ್ ಯಾನ. ಆ ಒಂದು ಧ್ಯಾನದಲ್ಲಿ ನಾವು ಈ ಒಂದ್ ಅರ್ಧ ತಾಸು 10 ನಿಮಿಷ ಮಾಡಿದ್ರೆ ಆಗಲ್ಲ. ಅದು ಯಾರು ತಾಸು ಗಂಟೆ ಸಾಧನ ಮಾಡ್ತಾರೋ ಅವರಿಗೆ ಈ ಧೀ ಪ್ಲಸ್ ಯಾನ ಅನ್ನೋದು ಆಗುತ್ತೆ. ಎಷ್ಟೋ ಜನ ಧ್ಯಾನದಲ್ಲಿ ಸೂಕ್ಷ್ಮ ತಲದಲ್ಲಿ ಹೋಗಿದ್ದಾರೆ, ನೆಕ್ಸ್ಟ್ ಪ್ರಾಣಮಯ ತಲದಲ್ಲಿ, ನೆಕ್ಸ್ಟ್ ಕಾರಣ ಲೋಕದಲ್ಲಿ, ಮಹಾಕಾರಣದ ಲೋಕದಲ್ಲಿ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಹೇಗೆ ಸಾಧ್ಯ ಅಂತಂದ್ರೆ ಅದು ಧ್ಯಾನದಲ್ಲಿ ಮಾತ್ರ ಸಾಧ್ಯ. ಅಷ್ಟು ಸಾಧನೆ ಅವರು ಮಾಡ್ತಾರೆ, ಎಲ್ಲರೂ ಮಾಡ್ಬೋದು. ಸೊ ಆ ನೆಕ್ಸ್ಟ್ ರಿಟರ್ನ್ ಬರ್ತಾ ಇದ್ದಾಗೆ ಅವ್ರೇನ್ ಮಾಡಿದ್ರು, ನಮ್ಮ ಆ ಶರೀರದಿಂದ ಪೀಟರ್ ಅವರಿಗೆ ಆ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಬಿಡುಗಡೆ ಮಾಡಿಸಿ ಹಾಸ್ಟೆಲ್ ಟ್ರಾವೆಲ್ ಮಾಡಿಸಿ ಕರ್ಕೊಂಡು ಹೋಗಿದಾರಲ್ಲ. ರಿಟರ್ನ್ ಬರ್ತಾ ಇದ್ದಾಗ ಕೊಲಂಬೋ ಅಂದ್ರೆ ಶ್ರೀಲಂಕಾ ಎಲ್ಲಿರ್ತದೆ ಕಂಪ್ಲೀಟ್, ಅದ್ರ ಸುತ್ತ ಎಲ್ಲ ಸಮುದ್ರನೇ ಅಲ್ಲ ಇರೋದು. ಸಮುದ್ರಯಾನ ಮಾಡ್ಲೇಬೇಕು. ಸಮುದ್ರ ಮೇಲಿಂದ ಬರ್ತಾ ಇರುವಾಗ ಏನ್ ಕೇಳ್ತಾರೆ,
ನಿಂಗ ಸಮುದ್ರದ ಒಳಗಡೆ ಏನ್ ನೋಡ್ಬೇಕು ಅಂತ, ಏನಿದೆ ಅಂತ ನೋಡ್ಬೇಕು ಅಂತ ಇಂಟ್ರೆಸ್ಟ್ ಇದೆನಾ ಅಂತ ಕೇಳಿದ್ರು. ಅದಕ್ಕಿಂತ ಮುಂಚಿತವಾಗಿ ಈ ಪೈಲಟ್ ಅವ್ರ ಮರಣ ಹೊಂದಿದ್ರಲ್ಲ ಪೈಲಟ್. ಸೊ ಅವರು ನಾನು ನಾನು ಸತ್ತೋಗಿದ್ದೀನಿ ಅಂತ ಅವ್ರು ಆಕ್ಸೆಪ್ಟೇ ಮಾಡಿಲ್ಲ ಅಂದಾಗ, ಇಲ್ಲ ನೀನ್ ಆಕ್ಸೆಪ್ಟ್ ಮಾಡಿ ಅಂದ್ರೆ ಅವರು ಯಾರಾದ್ರೂ ಸಡನ್ ಆಗಿ ಡೆತ್ ಆಗ್ತಾರಲ್ಲ ಅವರಿಗೆ ಅದು ಗೊತ್ತಾಗೋದಿಲ್ಲ. ನಾವು ಇನ್ನೂ ಬದುಕೇ ಇದೀವಿ, ಜೀವಂತವಾಗಿದ್ದೀವಿ ಅಂತ ಫೀಲ್ ಆಗ್ತಾ ಇರ್ತಾರ, ಅವ್ರು ನಂಬಂಗಿಲ್ಲ. ಅವ್ನ್ ಬಾಡಿ ನೋಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಒಂದು ಕನ್ಫ್ಯೂಷನ್, ಗೊಂದಲ್ನಲ್ಲಿ ಇರ್ತಾರಲ್ಲ. ಸೊ ಈ ಮೂವರು ಈ ಆಸ್ಟ್ರಲ್ ಬಾಡಿನಲ್ಲಿ ಇರ್ತಾರಲ್ಲ, ಅವರು ಆ ಪಾಯ್ಲೆಟ್ ಅನ್ನ ಕರ್ಕೊಂಡು, ಸರಿ ನಿಮ್ ಮನೆಗೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋಗ್ತಾರ. ಅವ್ರ ಮನೆಯಲ್ಲಿ ಹೋಗಿ ಪ್ರವೇಶ ಮಾಡಿದಾಗ ಅವ್ರ ತಂದೆ ತಾಯಿ ನಿದ್ದೆ ಮಾಡ್ತಾ ಇರ್ತಾರೆ. ನೈಟ್ ಟೈಮ್ ಅದು ನಿದ್ದೆ ಮಾಡ್ತಾ ಇರ್ತಾರೆ. ಇವರು ಡೋರ್ಸ್ ಎಲ್ಲ ಕ್ಲೋಸ್ ಇರ್ತಾವ, ಇವ್ರು ಡೋರ್ ಒಳಗೆ ಹೋಗ್ಬಿಡ್ತಾರೆ. ನಿದ್ದೆ ಮಾಡ್ತಾ ಇರುವಾಗ ಜಸ್ಟ್ ಅವಾಗೆ ಮಲ್ಗಿರ್ತಾರೆ. ಜಸ್ಟ್ ಹೋದ್ ಕೂಡ್ಲೆ ಒಬ್ರು ಮಲ್ಗಿರ್ತಾರ. ಮಲಗದ ಕೂಡ್ಲೆ ಏನಾಗುತ್ತೆ, ನಮ್ ಸೂಕ್ಷ್ಮ ಶರೀರ ಹೊರಗ್ ಬಂದ್ಬಿಡುತ್ತೆ, ಕನಸು ಬಂದ್ಬಿಡುತ್ತೆ ಅಲ್ಲ, ನಾವು ಬಂದ್ಬಿಡ್ತೀವಿ. ಇವಾಗ ಪ್ರತಿಯೊಬ್ಬರಿಗೆ ಈ ಅನುಭವ ಆಗಿರುತ್ತೆ. ಏನು ಅಂತಂದ್ರೆ, ಮಲಗಿದಾಗ ಒಂದೊಂದ್ಸಾರಿ ಟಕ್ ಅಂತ ಜರ್ಕ್ ಆಗ್ತೀವಿ. ಅದು ಸ್ಪೆಷಲಿ ಆ ಕಾಲಿನ ಹೆಬ್ಬೆಟ್ಟೇನಿರುತ್ತಲ್ಲ, ಅಲ್ಲಿ ಒಂಥರ ಜರ್ಕ್ ಆಗಿ ನಾವು ಸ್ಲಿಪ್ ಆಗಿ ಬಿದ್ದ್ಬಿಟ್ಟಿವಿ ಏನೋ ಅಂತ ಒಂದೊಂದ್ಸಾರಿ ಅನ್ಸುತ್ತೆ ನಮ್ಗೆ. ಎಲ್ಲರಿಗೂ ಈ ಅನುಭವ ಒಂದ್ಸಾರಾದ್ರೆ ಆಗಿರುತ್ತೆ. ಮಂಚದ ಮೇಲಿಂದ ಹಿಂಗ ಸ್ಲಿಪ್ ಆಗ್ಬಿಟ್ಟಿದ್ರೆ ಏನೋ, ಇಲ್ಲಾಂದ್ರೆ ಒಂದ್ ಜರ್ಕ್, ಇಲ್ಲಾಂದ್ರೆ ಆ ಕಾಲಿನ ಹೆಬ್ಬೆಟ್ಟಿನಲ್ಲಿ ಸ್ವಲ್ಪ ಆ ಒಂದು ಶೇಕ್ ಆಗುತ್ತೆ. ಅದು ಏನು ಅಂತಂದ್ರೆ, ನಮ್ಮ ಸೂಕ್ಷ್ಮ ಶರೀರ ಯಾವಾಗ ಟಕ್ ಅಂತ ಹೊರಗ್ ಬಂದ್ಬಿಡ್ತದೆ, ಆ ಜರ್ಕ್ ಆಗುತ್ತೆ. ಸೊ ಇವ್ರು ಹೋಗಿ ಅಲ್ಲಿ ಅವ್ರ ಮನೆಗಿದ್ದಾಗ ಅವರಿಬ್ಬರು ಒನ್ ಬೈ ಒನ್ ಸೂಕ್ಷ್ಮ ಶರೀರದಿಂದ ಹೊರಗ್ ಬಂದ್ಬಿಟ್ಟಾರ. ತಂದೆ ತಾಯಿ, ಪೈಲಟ್ ಅವ್ರ ತಂದೆ ತಾಯಿ ಹೊರಗ್ ಬಂದ್ಬಿಟ್ಟಾರ. ಹೊರಗ್ ಬಂದ್ ಕೂಡ್ಲೆ ಯಾರ್ ಕಾಣ್ತಾರೆ ಅಲ್ಲಿ? ಯಾರ್ ಸೂಕ್ಷ್ಮ ಶರೀರದಲ್ಲಿ? ಮಗ ಇದಾನಲ್ಲಿ. ಮಗ ನೋಡಿ ಖುಷಿ ಆಗ್ಬಿಡ್ತಾರೆ. ಅರೆ ನನ್ ಮಗ ಬಂದ್ಬಿಟ್ನಲ್ಲ. ಅವ್ರಿಗೆ ಅವಾಗ ಗೊತ್ತಿರಂಗಿಲ್ಲ ನಾನ್ ಸೂಕ್ಷ್ಮ ಶರೀರದಲ್ಲಿ ಇದ್ದೀನಿ, ನಾನು ನಿದ್ದೆ ಮಾಡ್ತಾ ಇದ್ದೀನಿ, ಅವೆಲ್ಲ ನೆನ್ಪಿರಂಗಿಲ್ಲ. ಅರೆ ಮಗ ಬಂದ್ಬಿಟ್ನಿಲ್ಲ ಅಂತ ಖುಷಿ ಆಗ್ತಾರೆ. ಖುಷಿ ಆಗಿದ್ಮೇಲೆ ಇವ್ರು ಇರ್ತಾರಲ್ಲ ಗುರುಗಳು, ಇವನ್ನ ಕರ್ಕೊಂಡು ಸೈಡಿಗೆ ಕರೆದು, ನಿಮ್ಮ ಮಗ ಇವಾಗ ಜೀವಂತವಿಲ್ಲ ಅಂತ ನೆಮ್ಮದಿಯಾಗಿ ಅವ್ರಿಗೆ ಹೇಳ್ತಾರೆ. ಜೀವಂತವಿಲ್ಲ, ಇದು ಸೂಕ್ಷ್ಮ ರೂಪ ಅಂದ್ರೆ ಅವ್ರು ಆಕ್ಸೆಪ್ಟ್ ಮಾಡಲ್ಲ. ನನ್ ಮಗ ಕಾಣ್ತಾ ಇದ್ದಾನಲ್ಲ, ಬಂದಿದ್ದಾನಲ್ಲ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಅಂತ ಎಲ್ಲ ಡೀಟೇಲ್ ಆಗಿ ಈ ತರ ಯುದ್ಧ ನಡೀತಾ ಇತ್ತು, ಆ ಯುದ್ಧದಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಅದ್ರಲ್ಲಿ ನಿಮ್ಗ ಒಂದು ಮೆಂಟಲಿ ಪ್ರಿಪೇರ್ ಮಾಡಾಕ ನಾವು ಬಂದಿದೀವಿ. ಇವನು ನಿಮ್ ಮಗ ನಂಬ್ತಾ ಇಲ್ಲ, ಇವನು ನಾನ್ ಮರಣ ಹೊಂದಿದೀನಿ ಅಂತ ತಾನು ನಂಬ್ತಾ ಇಲ್ಲ, ಅದಕ್ಕಾಗಿ ಕರ್ಕೊಂಡ್ ಬಂದಿದೀವಿ ಅಂತ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ತಲೆಯಲ್ಲಿ ಫೀಡ್ ಮಾಡ್ತಾನೆ, ನಿಮ್ ಮಗ ತೀರ್ಕೊಂಡ್ಬಿಟ್ಟಿದಾನೆ ಅಂತ. ಏಕೆ ಅಂತಂದ್ರೆ ನೆಕ್ಸ್ಟ್ ಡೇ ಅವರು ಹಾರ್ಟ್ ಫೇಲ್ ಆಗ್ಬಾರ್ದು. ಒಂದು ಏಜ್ಡ್ ಪರ್ಸನ್ಸ್ ತನ್ನ ಕೈಗೆ ಬಂದಿದ್ ಮಗ ಸಡನ್ ಆಗಿ ಡೆತ್ ಆಗ್ಯಾನಂತ ಒಂದು ಫೋನ್ ಬರುತ್ತೆ, ಅವಾಗ ಏನಾಗುತ್ತೆ ಅವ್ರ ಪರಿಸ್ಥಿತಿ? ಅದಕ್ಕಾಗಿ ಆತರ ಅವ್ರಿಗೆ ಸಮಜಾಯಿಸಿ ಹೇಳ್ತಾರೆ. ಆಮೇಲೆ ಇವ್ರನ್ನ ಕರ್ಕೊಂಡು ಹೊರಗ್ ಬಂದ್ಬಿಡ್ತಾರೆ. ಅವರು ಅಷ್ಟೆಲ್ಲ ಹೇಳಿ ಬಂದ್ಬಿಡ್ತಾರೆ. ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಇಬ್ರು ಕೂತ್ಕೊಂಡು, ಗಂಡ ಹೆಂಡತಿ. ಏನು ಇದು ತೀರ್ಕೊಂಡ್ ಬಿಟ್ಟಿದಾನಂತ ಆ ತರ ಈ ತರ ಡಿಸ್ಕಸ್ ಮಾಡಿ ಬೆಳಗ್ಗೆ ಮುಂಚೆಲಿ ಯಾವಾಗ ಮಲ್ಗ್ಬಿಡ್ತಾರೆ. ಅವಾಗ ಮತ್ತೆ ಆ ಸೃಷ್ಟಿಸರಿ ಒಳಗ್ ಹೋಗ್ಬಿಡ್ತಾರೆ. ಏಕೆ ಇದೆಲ್ಲ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಒಂದ್ ಮೆಂಟಲಿ ಪ್ರಿಪರೇಷನ್. ಆದ್ರೆ ಬೆಳಗ್ಗೆ ಎದ್ದಿದ ಮೇಲೆ ಬಹಳ ಜನ ಹೇಳ್ತಾರೆ, ಅರೆ ನನ್ಗ ಏನೋ ಅನ್ಸಿತ್ತು, ಏನೋ ಕೆಟ್ಟದಾಗ್ತದ ಅನ್ಸಿತ್ತು ಅಂತ ಹೇಳ್ತಾರ. ಸ್ವಲ್ಪ ಜನ ನಮ್ಮ ಒಂದು ರಿಲೇಶನ್ ನಲ್ಲಿ ಯಾರೋ ಹೋಗ್ಬಿಡ್ತಾರ ಅಂತ ನನ್ಗ ಗೊತ್ತಾಗಿತ್ತು ಅಂತ ಹೇಳ್ತಾರ. ಅವಾಗ ಏನಂತೀವಿ, ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡಿದೆ ನಿನ್ಗೆ ಅಂತ ಹೇಳ್ತೀವಿ. ಸೊ ಇದೆಲ್ಲ ಸೂಕ್ಷ್ಮ ತಲಗಳಲ್ಲಿ ಹೋಗಿ ಅವ್ರು ಕಲೆಕ್ಟ್ ಮಾಡಿದ್ದ ನಾಲೆಡ್ಜ್, ಅವರು ಅಲ್ಲಿರೋ ಗುರುಗಳು ಫೀಡ್ ಮಾಡ್ತಾರೆ ಅವರಿಗೆ. ಅಂದ್ರೆ ಒಂದು ವಿಷಯ ತಿಳಿಸಿ ಫಸ್ಟ್ ಮೆಂಟಲಿ ಪ್ರಿಪೇರ್ ಮಾಡ್ತಾರೆ. ಮಾಡಿದಾಗ ಅವರು ಎಚ್ಚರವಾದಾಗ ಕಂಪ್ಲೀಟ್ ನೆನಪಿರಂಗಿಲ್ಲ, ಬಟ್ ಆ ಚೈತನ್ಯದಲ್ಲಿ ಆ ನೆನಪುಗಳು ಸ್ವಲ್ಪ ಇದ್ದೇ ಇರ್ತಾವಂತೆ. ಅದಕ್ಕಾಗಿ ಇವ್ರು ಹೇಳ್ತಾರೆ, ನನ್ಗ ಹಂಗ ಅನ್ಸಿತ್ತು, ನನ್ಗೇನೋ ಅನ್ಸಿತ್ತು, ಇದೇನೋ ಅನ್ಸಿತ್ತು ಅಂತ ನಂಗ್ ಮುಂದೆ ಆಗೋದು ಗೊತ್ತಾಯ್ತು ಅಂತ ಒಬ್ಬೊಬ್ರು ಹೇಳ್ತಾರೆ. ಇದೆಲ್ಲ ಆಗೋದು ಇದರಿಂದನೇ. ಅಲ್ಲಿ ಹೆಲ್ಪ್ ಮಾಡ್ತಾರೆ ಮಾತಾಡೋದು. ಸೊ ಅದು ನಡೆಯಿತು, ಅದು ಓಕೆ. ಆಮೇಲೆ ಈ ಸಮುದ್ರ ಮೇಲೆ ಪಯಣ ಮಾಡ್ತಾ ಮಾಡ್ತಾ ಇವ್ರು ಕೇಳ್ತಾರಲ್ಲ ಸಮುದ್ರಯಾನ ಮಾಡ್ಬೇಕಾ ಅಂತ. ಓಕೆ ಅಂತ, ಸರಿ ನೋಡೋಣ, ಬಟ್ ಭಯ ಪಡ್ಬಾರ್ದು, ಒಂದು ಕಂಡೀಷನ್, ಭಯ ಪಡ್ಬಾರ್ದು. ನೀನ್ ಯಾವಾಗ ಭಯ ಪಡ್ತೀಯೋ ಸಡನ್ ಆಗಿ ನೀನು ನಿನ್ ಬಾಡಿನಲ್ಲಿ ಹೋಗ್ಬಿಡ್ತೀಯ. ಭಯ ಸಡನ್ ಆಗಿ ಬಾಡಿನಲ್ಲಿ ಹೋಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ನೀನ್ ಇಷ್ಟೊತ್ತು ನಿನ್ ದಿನ ಎಲ್ಲ ನಾವು ತೋರ್ಸಿದ್ದು, ನಾವ್ ಎಕ್ಸ್ಪ್ಲೇನ್ ಮಾಡಿದ್ದು, ನಿನ್ಗೆ ಏನೇನ್ ಹೇಳ್ಕೊಟ್ಟಿವಿ, ಇಲ್ಲೆಲ್ಲ ನೀನ್ ಏನೇನ್ ನೋಡಿದಿ ಅದೆಲ್ಲ ನೆನ್ಪು ಹೋಗ್ಬಿಡುತ್ತೆ ನಿನ್ಗೆ. ಕಂಪ್ಲೀಟ್ ನೀನ್ ಆ ಒಂದ್ ಮೆಮೊರಿನಲ್ಲಿ ಡಿಸಪಿಯರ್ ಆಗ್ಬಿಡುತ್ತೆ.
ಹಂಗ ಆಗ್ಬಾರ್ದು ಅಂತಂದ್ರೆ ನೀನು ಒಂದೇ ಕಂಡೀಷನ್, ನೀನ್ ಭಯ ಪಡ್ಬಾರ್ದು. ಹಂಗ ನನ್ಗ್ ಮಾತು ಕೊಟ್ರೆ ಮಾತ್ರ ನಾನ್ ಸಮುದ್ರದೊಳಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ಇಲ್ಲ ಇಲ್ಲ ನನ್ಗ ಧೈರ್ಯ ಜಾಸ್ತಿ ಇದೆ, ನಾನು ಏನೋ ನನ್ನ ಒಂದು ಕೈ ನೋಡ್ಕೊಂಬೇಡ ಅಂತೀನಿ, ನಾನು ಅಂತ ಮನುಷ್ಯ, ನಾನ್ ಭಯ ಪಡಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಸರಿ ಅಂತ ಅವ್ನ್ ಭಯ ಪಡ್ಬಾರ್ದಲ್ಲ, ಅದಕ್ಕಾಗಿ ನಿಧಾನವಾಗಿ ಲ್ಯಾಂಡ್ ಆಗ್ತಾರೆ, ವಾಟರ್ ಮೇಲೆ ಲ್ಯಾಂಡ್ ಆಗ್ತಾರೆ. ಸೂಕ್ಷ್ಮ ಶರೀರ ಅಲ್ವಾ, ಅದಕ್ಕೆ ವಾಟರ್ ಒಂದೇ, ಅಗ್ನಿ ಒಂದೇ, ಎಲ್ಲ ಒಂದೇ, ಅದಕ್ಕೇನು ಆಗೋದಿಲ್ಲ. ಸೊ ನಿಧಾನವಾಗಿ ಮುಳುಗ್ಬಿಡ್ತಾರೆ, ಒಳಗೆ ಹೋಗ್ಬಿಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಹೋಗಿದ್ದಾಗ ಅದೇ ಬೆಳಕು, ಅಲ್ಲಿ ಕತ್ಲ ಇರಂಗಿಲ್ಲ, ಅದೇ ಮಂದವಾದ ಬೆಳಕಿರುತ್ತೆ. ಚೆನ್ನಾಗಾಯ್ತಪ್ಪ ಬೆಳಕಿದೆ ಅಂತ ಸ್ವಲ್ಪ ಧೈರ್ಯ ಬರುತ್ತೆ ಪೀಟ್ರ್ ಅವರಿಗೆ. ಆಮೇಲೆ ಅಲ್ಲಿ ಲೈಟ್ ಫಿಶಸ್ ಎಲ್ಲ ತಿರುಗಾಡ್ತಾ ಇರ್ತಾವ. ಆಮೇಲೆ ಇನ್ನ ಸ್ವಲ್ಪ ಡೀಪ್ ಆಗಿ ಒಳಗಡೆ ಹೋಗ್ತಾರ, ಅವಾಗ ದೊಡ್ಡ ದೊಡ್ಡ ಫಿಶಸ್ ಇರ್ತಾವ, ಬಹಳ ದೊಡ್ಡ ದೊಡ್ಡ ಫಿಶಸ್ ಇರ್ತಾವ. ಇನ್ನ ಸ್ವಲ್ಪ ಒಳಗಡೆ ಹೋಗ್ತಾರ. ಹೋಗಿದ್ದಾಗ ಏನಿರುತ್ತೆ ಅಂತಂದ್ರೆ ಒಂದು ಮೊಸಳಿ ತರ ಕಲ್ಲಿನ ತರನೇ ಇರ್ತದೆ, ಸೇಮ್ ಕಲ್ಲೇ, ಬಟ್ ಅದಕ್ಕ ಕಣ್ಣೊಂದೇ ಮಿಂಚ್ತಾ ಇರ್ತವೆ. ಅವು ಜಸ್ಟ್ ಫ್ಲೋಟ್, ಕಲ್ಲೇ ಫ್ಲೋಟ್ ಆಗ್ತಾ ಇದೇನೆ, ನೀರಿನ ಮೇಲೆ ತೇಲಿ ಆಡ್ತಾ ಇದೇನೆ ಅಂತಂಗೆ ಇರುತ್ತೆ. ಆದ್ರೆ ಅವು ಫಿಶಸ್ ಅಲ್ಲ. ಅವು ಏನಂದ್ರೆ ಅದನ್ನ ಪ್ರಕೃತಿ ಮೂಲ ಪ್ರಕೃತಿ ಆತ್ಮಗಳನ್ನೇ ಅಂತ ಹೇಳ್ತಾರೆ. ಅದು ಒಂಥರ ಜೀವಿಗಳೇ, ಅವು ಕೂಡ ಒಂಥರ ಜೀವಿಗಳೇ ಇರ್ತವೆ. ಆದ್ರೆ ಅದ್ರ ಕಣ್ಣು ಮಿಂಚ್ತಾ ಇರ್ತವೆ, ಅಂತ ಜೀವಿಗಳು ಜಾಸ್ತಿ ಇರ್ತಾವ ಅಲ್ಲಿ. ಕಣ್ಣು ಯಾಕೆ ಮಿಂಚ್ತವೆ ಅಂತಂದ್ರೆ ಅವು ಜಾಸ್ತಿ ಕದ್ಲಂಗಿಲ್ಲ, ಕಲ್ಲಿನ ತರನೇ ಇರ್ತಾವಂತೆ. ಆದ್ರೆ ಅವ್ಕ್ ಫುಡ್ ಬೇಕಲ್ಲ, ಆ ಕಣ್ಣು ಅಷ್ಟು ಅಟ್ರಾಕ್ಷನ್ ಇರ್ತವೆ. ಅಂದ್ರೆ ಆ ಲೈಟ್ ಬರ್ತಿರ್ತದ ಅದ್ರಲ್ಲಿ, ಆ ಲೈಟ್ ಇಂದ ಏನಾಗುತ್ತೆ, ಬೇರೆ ಜೀವಿಗಳು ಸಮೀಪ ಅಟ್ರಾಕ್ಟ್ ಆಗಿ ಸಮೀಪ ಬಂದ್ರೆ ಅವಾಗ ಅದು ಆಹಾರವಾಗಿ ತಗೊಳ್ಳುತ್ತಂತೆ. ನಾವು ಕೇಳಿದ್ವಲ್ಲ, ಸ್ವಲ್ಪ ವೃಕ್ಷಗಳ ಪ್ಲಾಂಟ್ಸ್, ಅಂಡರ್ ವಾಟರ್ ಪ್ಲಾಂಟ್ಸ್ ಕೂಡ ಅದೇ ತರ ಇರುತ್ತೆ. ಈ ತರ ಓಪನ್ ಆಗಿರುತ್ತೆ, ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಲೈಟಿಂಗ್. ಆಮೇಲೆ ಆ ಸಮೀಪ ಬಂದಿದ್ಮೇಲೆ ಹಿಂಗ ಕ್ಲೋಸ್ ಆಗ್ಬಿಡುತ್ತೆ. ಕೀಟಗಳು ಅವು ಎಲ್ಲ ಆ ತರ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ಳುತ್ತೆ. ಆ ತರ ಇವು ಇರ್ತವೆ. ಇನ್ನ ಸ್ವಲ್ಪ ಕೆಳಗಡೆ ಹೋಗಿದ್ಮೇಲೆ ನೆಲ ಬರುತ್ತೆ. ಆ ನೆಲ ಕೂಡ ಹೆಂಗಿರುತ್ತೆ, ಕಲ್ಲಿರುತ್ತೆ, ಅದು ತರ ಒಂಥರ ಫ್ಲೋಟ್ ಆಗ್ತಾ ಇರುತ್ತಂತೆ ಅಲ್ಲಿ ಕೂಡ ನೆಲ. ಮತ್ತೆ ಎಷ್ಟೋ ಸುಂದರವಾದ ಅದ್ಭುತವಾದ ಹೂಗಳು, ತೋಟ ಇರುತ್ತೆ, ಹೂಗಳಿರುತ್ತೆ, ಹೂವಿನ ಬಂಚಸ್ ಇರುತ್ತೆ. ಎಷ್ಟು ಅದ್ಭುತವಾದ ಪ್ರಕೃತಿ ಇರುತ್ತಂತೆ ಅಲ್ಲಿ ಒಳಗಡೆ ಕೂಡ. ಆಮೇಲೆ ಅಲ್ಲಿ ಗುಹೆಗಳು ಕೂಡ ಇರುತ್ತೆ. ಒಂದು ಗುಹೆದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಾಸ್ತಿ ಲೈಟ್ ಇರೋದಿಲ್ಲ, ಬಟ್ ಅದು ಗುಹೆ ಯಾರ್ದು ಅಂತಂದ್ರೆ ಆ ಜೀವಿಗಳೇನ್ ಕಲ್ಲಿನ ತರ ಇದಾವಲ್ಲ, ಒಂದೊಂದು ಜೀವಿಗೆ ಒಂದೊಂದು ಗುಹೆ ಇರುತ್ತಂತೆ, ಅದು ಅದ್ರ ಮನೆ. ಅಲ್ಲಿ ಒಳಗೆ ಕರ್ಕೊಂಡು ಹೋದಾಗ ಒಂದು ಅಂತ ಜೀವಿನೇ ಇರುತ್ತೆ. ಆದ್ರೆ ಇವ್ರಿಗೆ ಭಯ ಆಗ್ಬಿಡುತ್ತೆ, ಅದು ಇವ್ರನ್ನ ಕೂಡ ಈ ತರ ನೋಡ್ತಾ ಇರುತ್ತೆ. ಯಾಕಂದ್ರೆ ಇವ್ರ ಸೂಕ್ಷ್ಮ ಶರೀರ ಅದಕ್ಕೆ ಕಾಣ್ತಾ ಇರುತ್ತೆ, ಆ ಜೀವಿಗಳಿಗೆ ಕಾಣ್ತಾ ಇರುತ್ತೆ. ಸೊ ಸ್ವಲ್ಪ ಭಯ ಪಡ್ತಾನೆ. ಆದ್ರೆ ನಿನ್ಗೆ ಅದು ಏನ್ ಮಾಡೋದಿಲ್ಲ, ಆ ಜೀವಿ ಏನ್ ಮಾಡೋದಿಲ್ಲ, ಮನುಷ್ಯನ್ ಏನ್ ಮಾಡೋದಿಲ್ಲ. ಆಕ್ಚುಲಿ ಮನುಷ್ಯನ್ ಫಸ್ಟ್ ಆಫ್ ಆಲ್ ಅದು ನೋಡೇ ಇರಂಗಿಲ್ಲ, ಅಷ್ಟ್ ಮೇಲೆ ಇರಂಗಿಲ್ಲ, ಅಷ್ಟ್ ಬಾಳ ಒಳಗಿರುತ್ತೆ. ಮನುಷ್ಯ ಜಾತಿನೇ ಅದು ನೋಡಿಲ್ಲ ಇಷ್ಟುವರೆಗೂ, ಅದು ಏನ್ ಹಾನಿ ಮಾಡೋದಿಲ್ಲ ಅಂದ್ಮೇಲೆ ಧೈರ್ಯ ಬರುತ್ತೆ. ಸೊ ಇದೆಲ್ಲ ತೋರಿಸ್ತಾರೆ ಅವ್ರಿಗೆ. ತೋರ್ಸಿದ್ಮೇಲೆ ಹೊರಗ್ ಬರ್ತಾರೆ. ಹೊರಗ್ ಬಂದಿದ್ಮೇಲೆ ಮತ್ತೆ ಒಂದು ಸಂಗೀತ ಕೇಳಿಸ್ತಾ ಇರುತ್ತೆ. ಸಂಗೀತ ಕೇಳಿಸ್ಕೊಳ್ಳೆ ಅಲ್ಲೇ ಸ್ಟಾಪ್ ಆಗ್ಬಿಡ್ತಾರ. ದೂರಿಂದ ಆ ಸಂಗೀತ ಅನ್ನೋದು ಇನ್ನ ಸಮೀಪ ಬರ್ತಾ ಇನ್ನ ಜಾಸ್ತಿ ಸೌಂಡ್ ಕೇಳಿಸ್ತಾ ಇರುತ್ತೆ. ಅದು ಎಷ್ಟು ಶ್ರಾವ್ಯವಾಗಿರುತ್ತಂದ್ರೆ ಅಷ್ಟು ಶ್ರಾವ್ಯವಾದ ಸಂಗೀತ ಇರುತ್ತೆ. ಏನಪ್ಪ ಎಲ್ಲಿಂದ ಬರ್ತಾ ಇದೆ ಇಷ್ಟು ಅಂಡರ್ ವಾಟರ್ ನಲ್ಲಿ ಇಷ್ಟು ಒಳಗಡೆ ಸಂಗೀತ ಅಂತಂದ್ರೆ, ಅಲ್ಲಿ ಒಂದು ಗುಂಪು, ಒಂದು 20 ಪ್ರಾಣಿಗಳು ಅನ್ಬೋದು, ಅದು ಏನ್ ಅನ್ಬೋದು, ಅಂತ ಒಂದು ಗುಂಪು ಸಂಗೀತವನ್ನು ಹಾಡ್ತಾ ಹೋಗುತ್ತೆ. ಆ ಗುಂಪಿನಲ್ಲಿರೋರು ಹೆಂಗಿರುತ್ತಾರೆ ಅಂದ್ರೆ, ಮನುಷ್ಯನ ಮುಖ ಇರುತ್ತಂತೆ. ಮುಖ ಅಂದ್ರೆ ಕಣ್ಣು ಮೂಗು ಈ ತರ ಮನುಷ್ಯನ್ ತರ ಇರುತ್ತೆ. ಬಾಡಿ ಎಲ್ಲ ಒಂದು ಸಾಗರ ಕನ್ಯಗಿರುತ್ತಲ್ವಾ, ಆ ತರ ನಾಚಲಿಂದ ಕವರ್ ಆಗ್ಬಿಟ್ಟು ಗ್ರೀನ್ ಕಲರ್ ಫ್ಲೋಟ್ ಆಗ್ತಾ ಇರುತ್ತೆ ಬಾಡಿ. ಅವರು ಸಾಗರ ಕನ್ಯೆಗಳನ್ ಮಾತು. ಸೊ ಅವರು ಸಂಗೀತವನ್ನು ಹಾಡ್ತಾ ಹೋಗ್ತಾರೆ. ಅವ್ರ ಹತ್ರ ಒಂದು ವಾಯಿದ್ಯಗಳಿರುತ್ತೆ, ಒಂದು ಬಾಂಬು ಸ್ಟಿಕ್ಸ್ ಇಂದ ಹೆಂಗಿರುತ್ತೆ ಆ ಸ್ಟಿಕ್ಸ್ ಇಂದ ಅವರು ಆ ಸಂಗೀತವನ್ನು ನುಡಿಸ್ತಾ ಇರ್ತಾರೆ. ಶ್ರಾವ್ಯವಾದ, ಅಷ್ಟು ಮಧುರವಾದ, ಅದು ಅವ್ರಷ್ಟು ಕೇಳೇ ಇರಂಗಿಲ್ಲ ಅಂತ ಒಂದು ಶ್ರುತಿ ಲಯ ಎಲ್ಲ ಇರುವ ಆ ಸಂಗೀತವನ್ನು ಹಾಡ್ತಾ ಹಾಡ್ತಾ ಗುಂಪು ಆ ತರ ಹೋಗ್ತಾ ಇರುತ್ತಂತೆ. ಅಷ್ಟು ಅದ್ಭುತವಾಗಿ ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ ಅಂತ ಒಂದು
ಹಾಡುಗಳನ್ನ ಅವ್ರು ಹಾಡ್ತಾ ಹೋಗ್ತಾರೆ. ಇವ್ರು ಕೇಳ್ತಾರೆ ಪೀಟರ್ ಅವರು, ನಾನು ಇದೆಲ್ಲ ಅನುಭವ ಪಡ್ಬೇಕಂದ್ರೆ ಮತ್ತೆ ಹೇಗೆ ಬರ್ಬೋದಾ, ಮತ್ತೆ ಇಲ್ಲಿಗೆ ನಾನ್ ಬೇಕಿದ್ದಾಗ ಈ ಪ್ಲೇಸಿಗೆ ಬರ್ಬೋದಾ ಅಂತ. ಅಷ್ಟು ಸುಂದರವಾಗಿರುತ್ತೆ ಆ ಪ್ಲೇಸ್. ಇಲ್ಲ, ನೀನು ಸಾಧನೆ ಮಾಡಿದ್ರೆ ನಿನ್ನೆ ಬರ್ಬೋದು, ನಾನೇ ಪ್ರತಿ ಸಾರಿ ಕರ್ಕೊಂಡ್ ಬರ್ಬೇಕು ಅಂತ ಇಲ್ಲ, ನಿಂದು ನೀನು ಬರ್ಬೋದು ಅಂತ ಹೇಳ್ತಾರೆ. ಸೊ ಇವರೆಲ್ಲ ಏನು ಅಂದ್ರೆ ಈ ಆ, ಪ್ರಕೃತಿ ದೇವತೆಗಳ ತರ ಬೇರೆ ಬೇರೆ ಜೀವಿಗಳಿರುತ್ತೆ. ಎಲ್ಲಾ ಜೀವಿಗಳು ಕಂಪಲ್ಸರಿ ನಾವು ಫಸ್ಟ್ ಸೆಕೆಂಡ್ ಡೇ ಅಂಡ್ ಥರ್ಡ್ ಡೇ ನಾವು ತಿಳ್ಕೊಂಡಿದಂಗ ಏನ್ ತಿಳ್ಕೊಂಡಿದೀವಿ, ಫಸ್ಟ್ ನಾವು ಒಂದು ಸಿಂಗಲ್ ಸೆಲ್ ಆರ್ಗನಿಸಮ್ ನಿಂದ, ಅಂದ್ರೆ ಒಂದು ಕಣದ ಜೀವಿಲಿಂದ ಪರಿಣಾಮ ಕ್ರಿಯೆಯಲ್ಲಿ ಮೇಲೆ 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 ಹೋಗಿ ನೆಕ್ಸ್ಟ್ ಆ ಸಮಿಷ್ಟಿ ಆತ್ಮ ಅಂದ್ರೆ ಗ್ರೂಪ್ ಸೋಲ್ ಇಂಡಿವಿಜುವಲ್ ಸೋಲ್ ನಲ್ಲಿ ಬರ್ತದ. ಅಂದ್ರೆ ಸಮಿಷ್ಟಿ ಆತ್ಮ ವೈಯಕ್ತಿಕ ಆತ್ಮವಾಗಿ, ಅಂದ್ರೆ ವೈಯಕ್ತಿಕ ಆತ್ಮ ಅಂದ್ರೆ ನಾವೇ ಈ ಒಂದು ಜೀವನದಲ್ಲಿ ಬರ್ತೀವಿ ನಾವು. ಮನುಷ್ಯ ಜೀವನದಲ್ಲಿ, ಪ್ರಾಣಿ ಜೀವನ, ಜಂತು ಜೀವನದಿಂದ ಅವೆಲ್ಲ ದಾಟಿ 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 ಮನುಷ್ಯ ಜೀವನಕ್ಕೆ ಬರ್ತೀವಿ ಅಂತ ತಿಳ್ಕೊಂಡಿದ್ವಿ. ಬಟ್ ಇನ್ನೊಂದು ದಾರಿ ಕೂಡ ಇದೆ. ಸ್ವಲ್ಪ ಜೀವಿಗಳು ಮಾತ್ರ ಈ ಒಂದು ಜಲಚರಗಳಲ್ಲಿ ಸ್ವಲ್ಪ ಜೀವಿಗಳು ಈ ಮನುಷ್ಯ ಜಾತಿನಲ್ಲಿ ಬರೋದಿಲ್ಲ ಅಂತ. ಮನುಷ್ಯ ಸಾಮ್ರಾಜ್ಯ ಆಗಿದ್ಮೇಲೆ ದೈವ ಸಾಮ್ರಾಜ್ಯ ಇದೆ, ದೇವ ಸಾಮ್ರಾಜ್ಯ ಅಂತ ಕೂಡ ತಿಳ್ಕೊಂಡಿದ್ವಿ. ನಾವು ಕೂಡ ಎಷ್ಟೋ ಜನ್ಮಗಳು ತಾಳ್ತೀವಿ, ಸಾವಿರಾರು ಜನ್ಮಗಳು ತಾಡ್ತೀವಿ. ಅದರಲ್ಲಿ ಒಂದು 7 ಲೆವೆಲ್ಸ್ ಇರುತ್ತೆ. 7 ಲೆವೆಲ್ಸ್ ನಲ್ಲಿ ಹೈಯರ್ ಸೋಲ್ಗೆ ನಾವು ಪರಿವರ್ತನೆ ಆದಾಗ, ಅಂದ್ರೆ ವೃದ್ಧಾತ್ಮವಾಗಿ ಪರಿವರ್ತನೆ ಆಗ್ತೀವಿ. ಅಂದ್ರೆ ನೋಡಕ ವೃದ್ಧ ಅಲ್ಲ, ನಮ್ಮ ಸೋಲ್ಗೆ ಏಜ್ ಅಷ್ಟು ಜಾಸ್ತಿ ಆಗುತ್ತೆ, ಅಷ್ಟು ನಾವು ಪರಿಪೂರ್ಣ ಮಾನವರಾಗ ಆಗ್ತೀವಿ. ಆಮೇಲೆ ದೈವ ಸಾಮ್ರಾಜ್ಯಕ್ಕೆ ನಾವು ಹೋಗ್ತೀವಿ. ಆದ್ರೆ ಇಲ್ಲಿ ಈ ಜಲಚರ ಪ್ರಾಣಿಗಳು ಡೈರೆಕ್ಟ್ ದೈವ ಸಾಮ್ರಾಜ್ಯಕ್ಕೆ ಹೋಗ್ತಾವಂತೆ, ಸ್ವಲ್ಪ ಪ್ರಾಣಿಗಳು. ಅದಕ್ಕೆ ಅವರು ಆ ತರ ಇವಾಗ ನೋಡಕ್ಕೆ ಮುಖ ಆತರ ಸಾಗರ್ ಕನ್ಯೆ ತರ ಇದಾರಲ್ಲ, ಅಂತವ್ರೆಲ್ಲ ಈ ಡೈರೆಕ್ಟ್ ದೈವ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಅವ್ರು ಒಂದೊಂದು ಸ್ಟೆಪ್ ಬೆಳಿತಾ ಬೆಳಿತಾ ಆ ತರ ಅದೆಲ್ಲ ತೋರ್ಸ್ಕೊಡ್ತಾರೆ ಅವರಿಗೆ. ನೆಕ್ಸ್ಟ್ ಸರಿ ಅಂತ ಹೊರಗೆ ಇನ್ನ ನಿನ್ ಟೈಮ್ ಆಯ್ತು, ಹೋಗೋಣ. ಮತ್ತೆ 8 o'clock ಒಳಗಡೆ ಮಾರ್ನಿಂಗ್ ಅಲ್ಲಿ ಕೊಲಂಬೋ ಶ್ರೀಲಂಕಾನಲ್ಲಿ 8 o'clock ಆಗುತ್ತಲ್ಲ, ಅಷ್ಟ್ರೊಳಗಡೆ ನೀನ್ ಹೋಗಿ ಬಾಡಿನಲ್ಲಿ ಸೇರ್ಕೊಂಡ್ ಬಿಡ್ಬೇಕು. ಅದು ಕೂಡ ಬಹಳ ನಿಧಾನವಾಗಿ ನೀಟಾಗಿ ಹೋಗ್ಬಿಡ್ಬೇಕು. ನಾನು ಏನ್ ಪ್ರಾಸೆಸ್ ನಲ್ಲಿ ಹೇಳಿನೋ ಅಷ್ಟು ನೀಟಾಗಿ ನಿನ್ ಚೈತನ್ಯದೊಳಗೆ ಹೋಗ್ಬಿಟ್ರೆ ಮಾತ್ರ ನಿನ್ಗೆಲ್ಲ ನೆನ್ಪಿರುತ್ತೆ ಅಂತ ಹೇಳಿದ್ರೆ ಓಕೆ, ಬಂದು ಗೈಡ್ ಮಾಡ್ತಾರೆ. ಆಸ್ ಇಟ್ ಈಸ್ ಅವರು ಹೋಗ್ಬಿಡ್ತಾರೆ ನಿದ್ದೆನಲ್ಲಿಗೆ, ಅಂದ್ರೆ ತಾವ್ ಬಾಡಿನಲ್ಲಿ ಸೇರ್ಕೊಂಡ್ ಬಿಡ್ತಾರ. ಬೆಳಗ್ಗೆ ಎದ್ಮೇಲೆ ಯಾವ ತರ ನೀನ್ ಎಲ್ಲ ಕಂಪ್ಲೀಟ್ ಬರ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಅದೇ ಪ್ರಾಸೆಸ್ ನಲ್ಲಿ ಅವರೆಲ್ಲ ಮಾಡ್ತಾರೆ. ನೋಡೋಣ ನಿನ್ಗೆ ಎಷ್ಟು ನೆನ್ಪಿರುತ್ತೋ. ನಾನು 2 ಡೇಸ್ ಆಗಿದ್ಮೇಲೆ ನೋಡ್ತೀನಿ. ಬಟ್ ನೀನ್ ನೆಕ್ಸ್ಟ್ ಡೇ ಕೂಡ ಈ ಹಾಸ್ಟೆಲ್ ಟ್ರಾವೆಲಿಂಗ್ ಟ್ರೈ ಮಾಡ್ಬೇಕು ಅಂತ ಹೇಳಿ ಹೋಗಿರ್ತಾರೆ ಅವರು. ನೆಕ್ಸ್ಟ್ ಡೇ ಎಲ್ಲ ಬರೀತಾರೆ ಇವರು, ಎಷ್ಟು ನೆನ್ಪಿದೇನೋ ಅವನ್ನೆಲ್ಲ ಬರೆದು ಬಿಟ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ಟ್ರೈ ಮಾಡ್ತಾರೆ ಹಾಸ್ಟೆಲ್ ಟ್ರಾವೆಲಿಂಗ್ ಹೋಗ್ತಾರೆ. ಸೇಮ್ ಆಸ್ ಇಟ್ ಈಸ್ ಬಿಫೋರ್ ಡೇ ಹೆಂಗ್ ಮಾಡ್ತಾರೆ ಅದೇ ತರ ಬೇಗ ಊಟ ಮಾಡಿ ಮತ್ತೆ ಅವ್ರ ತನ್ನ ಬಾಡಿನೇ ಹಿಂಗ ನೋಡ್ಕೊಂತ ಎಲ್ಲ ಮಾಡ್ತಾರೆ. ಆದ್ರೆ ಡೀಪ್ ಸ್ಲೀಪ್ ನಲ್ಲಿ ಹೋಗ್ಬಿಡ್ತಾರೆ, ಹಾಸ್ಟೆಲ್ ಟ್ರಾವೆಲಿಂಗ್ ಆಗಿರಂಗಿಲ್ಲ. ಮತ್ತೆ ಬೆಳಗ್ಗೆ ಡೈರೆಕ್ಟ್ ಬೆಳಗ್ಗೆನೆ ಎದ್ದ ಕೂಡ್ಲೆ ನಡು ಅಸಲ್ ಎಚ್ಚರನೇ ಆಗೋದಿಲ್ಲ. ಏನು ನಾನು ಫೇಲ್ ಆಗ್ಬಿಟ್ಟಿನಲ್ಲ ಹಾಸ್ಟೆಲ್ ಟ್ರಾವೆಲ್ ಮಾಡಕ್ಕೆ, ನಿನ್ನ ಎಷ್ಟು ಚೆನ್ನಾಗಿ ಮಾಡಿದೀನಿ ಇವತ್ ಮಾಡಕ್ಕೆ ಆಗಿಲ್ಲ ಅಂತ ಬೇಜಾರಾಗ್ತಾರೆ. ಸರಿ ಇಲ್ಲಿ ಬಿಡು, ಗುರುಗಳಿಗೆ ಕೇಳೋಣ, ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಗುರುಗಳು ಏನ್ ಅನಿಸ್ತಾ ಇದೆ, ಹೇಗಿದೆ ಅಂದ್ರೆ ನಿನ್ನೆ ನನ್ಗೆ ಆಗ್ಲೇ ಇಲ್ಲ ಹಾಸ್ಟೆಲ್ ಟ್ರಾವೆಲ್ ಮಾಡಾಕ, ಅಂದ್ರೆ ಅಷ್ಟ ಅರ್ಜೆಂಟ್ ಏನ್ ಬೇಡ, ನೀನ್ ಎಲ್ಲ ಒಂದೇ ದಿನದಾಗ ತಿಳ್ಕೊಬೇಕಂತ ನೀನ್ ಅಷ್ಟ ಹರಿಬರಿ ಮಾಡೋದೇನ್ ಬೇಕಿಲ್ಲ. 15 ಡೇಸ್ ಬ್ಯಾಕ್ ನಿನ್ನ ಸ್ಥಿತಿ ಹೆಂಗಿತ್ತು, ಅಳ್ತಾ ಇಲ್ಲಿ ಸೋಫಾ ಮೇಲೆ ಕೂತಿದ್ದಿ, ನಿನ್ ತಮ್ಮ ಹೋಗ್ಬಿಟ್ಟದನ ಅಂತ. ನಿನ್ಗ ಏನು ಇಷ್ಟು ಕೂಡ ಇಂಥದ್ ಜ್ಞಾನನೇ ಗೊತ್ತಿರ್ಲಿಲ್ಲ ಅಂತದ್ದು ಈ 15 ಡೇಸ್ ನಲ್ಲಿ, ಈ ಒಂದು 5 ಡೇಸ್ ನಲ್ಲಿ ಇಷ್ಟೊಂದು ಜ್ಞಾನ ಕಲ್ತು ಅದು ಕೂಡ ಪ್ರಾಕ್ಟಿಕಲ್ ಆಗಿ ನಿನ್ಗೆ ತಿಳಿಸ್ಕೊಟ್ಟಿನಿ. ನಾಟ್ ಓನ್ಲಿ ಒಂದು ಬುಕ್ ನಾಲೆಡ್ಜ್ ಅಲ್ಲ, ಅದು ನಿನ್ಗೆ ಪ್ರಾಕ್ಟಿಕಲ್ ಆಗಿ ಕರ್ಕೊಂಡೋಗಿ ನಾನು ಇದೆಲ್ಲ ತಿಳ್ಸ್ಕೊಟ್ಟಿದ್ದೀನಿ. ಇಷ್ಟೊಂದು ಜ್ಞಾನ ಬಂದಿದೆ. ನೆಕ್ಸ್ಟ್ ಡೇನೆ ಮತ್ತೆ ನಿನ್ ಮಲೆ ಎಲ್ಲ ಆಗ್ಬೇಕು ಅಂತ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ಬೇಡ, ನಿಧಾನವಾಗಿ ಆಗುತ್ತೆ, ಎಲ್ಲವೂ ಆಗುತ್ತೆ. ಇವ ಈ ದಿನ ರಾತ್ರಿ ಮತ್ತೆ ಬಂದು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸೊ ಮತ್ತೆ ಬಂದು ನೆಕ್ಸ್ಟ್ ಡೇ ಇದೇ ತರ ಹಾಸ್ಟೆಲ್ ಟ್ರಾವೆಲಿಂಗ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದಾಗ ಇನ್ನ ಬೇರೆ ಹಾಸ್ಟೆಲ್ ಪ್ರಪಂಚವನ್ನು ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಕ್ಕಿಂತ ಮುಂಚೆನೆ ಹೇಳ್ತಾರೆ ಇದೆಲ್ಲ. ಏನು ಅಂತಂದ್ರೆ ಹಾಸ್ಟೆಲ್ ತಲದಲ್ಲಿ ಜೀವನ ಆಕ್ಚುಲಿ ನಿನ್ನೆ ನಾನು ನಿನ್ ಕರ್ಕೊಂಡು ಹೋಗಿದ್ದು ಸ್ವಲ್ಪ ಹೈ ಲೆವೆಲ್ ಹಾಸ್ಟೆಲ್ ತಲಗಳದು. ಆಕ್ಚುಲಿ ಹೆಂಗಿರುತ್ತೆ ಅಂತಂದ್ರೆ
ಭೂಮಿ ಮೇಲೆ ಹೆಂಗಿರುತ್ತೋ ಸೇಮ್ ಆ ತಲಗಳಲ್ಲಿ ಕೂಡ ಆಸ್ ಯೂಸ್ವಲ್ ಅದೇ ತರ ಜೀವನ ನಡೆಸ್ತಾ ಇರ್ತಾರೆ. ನಾವ್ ಇಲ್ಲಿ ಏನ್ ಮಾಡಿರ್ತೀವೋ ಅಲ್ಲಿ ಕೂಡ ಅದೇ ನಡೆಸ್ತಾ ಇರ್ತೀವಿ. ಅಂದ್ರೆ ಒಬ್ರು ವೈಫ್ ಅಂಡ್ ಹಸ್ಬೆಂಡ್ ಇದಾರೆ ಅಂತ ಅನ್ಕೊಳ್ರಿ, ಏಜ್ ಹೋಲ್ಡರ್ಸ್. ಅದ್ರಲ್ಲಿ ಒಬ್ರು ತೀರ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಬ್ರು ಏನ್ ಮಾಡ್ತಾರೆ, ಕೆಳಗಿದ್ದವರು ಹಗಲೆಲ್ಲ ಅಳ್ತಾ ಇರ್ತಾರೆ. ಆ ನನ್ನ ಸಾಥಿ ಹೋಯ್ತು, ನಾನು ಒಂಟ್ರಿ ಆಗ್ಬಿಟ್ಟೆ ಅಂತೇಳಿ, ಸಿಂಗಲ್ ಆಗ್ಬಿಟ್ಟೆ. ಆಮೇಲೆ ನೈಟ್ ನಿದ್ದೆ ದಲ್ಲಿ ಹೋದ್ ಕೂಡ್ಲೆ ಅವ್ರ ಆಸ್ಟ್ರಲ್ ಬಾಡಿ ಹೊರಗ್ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಅವ್ರು ಕಾಯ್ತಾ ಇರ್ತಾರೆ. ಈಗ ಹೆಂಡತಿ ಇದ್ದಾಳೆ, ಗಂಡ ಹೋಗ್ಬಿಟ್ಟಿದಾನೆ. ಗಂಡ ಕಾಯ್ತಾ ಇರ್ತಾನೆ, ಯಾವಾಗ ಬರ್ತಾಳೆ ನನ್ನ ಹೆಂಡತಿ ಹೊರಗಡೆ ಅಂತ. ಅವ್ರು ಬಂದ್ ಕೂಡ್ಲೆ ಕರ್ಕೊಂಡು ಆಸ್ಟ್ರಲ್ ಲೋಕಕ್ಕೆ ಹೋಗ್ಬಿಡ್ತಾರೆ ಇಬ್ರು ಕಲ್ತು. ಅಲ್ಲಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅವರು ಯಾರ ತರ ಮಾಡ್ತಾರೆ ಅಂತಂದ್ರೆ, ಯಾರಿಗೆ ಜಾಸ್ತಿ ಪ್ರೀತಿ ಇತ್ತು, ಇನ್ನು ಅವರಿಗೆ ಬೇರೆ ಪ್ರಪಂಚವೇ ಬೇಡ, ಕುಟುಂಬನೇ ಬೇಕು, ಇನ್ನ ಇದರಲ್ಲೇ ಅವ್ರು ಸ್ಯಾಟಿಸ್ಫೈ ಆಗಿಲ್ಲ, ಇನ್ನ ಅದೇ ಬೇಕು, ಅದೇ ಜೀವನ ಬೇಕು, ನಾನು ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ ಅನ್ನೋರು ಮಾತ್ರ ಮೇಲೆ ಮತ್ತೆ ಒಂದು ಅಲ್ಲಿ ಮನೆ ಮಾಡ್ತಾರೆ. ಈಗ ನಾವೇನ ತಿಳ್ಕೊಂಡಿವಿ, ಅಲ್ಲಿ ಒಂದು ಆಲೋಚನಾ ರೂಪದಲ್ಲಿಂದನೇ ಎಲ್ಲಾನು ಸೃಷ್ಟಿ ಮಾಡ್ಬೋದು. ಆ ಕೆಪಾಸಿಟಿ ನಮ್ಗೆ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ಮತ್ತೆ ಒಂದು ಮನೆ ಕ್ರಿಯೇಟ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಬೇಕಾಗಿದ್ದ ವಸ್ತುಗಳೆಲ್ಲ ಕ್ರಿಯೇಟ್ ಮಾಡ್ಕೊಂತಾರೆ. ಯಾರಿಗೆ ಫುಡ್ ಜಾಸ್ತಿ ಇಷ್ಟ ಇತ್ತೋ ಡಿಫ್ರೆಂಟ್ ಡಿಫ್ರೆಂಟ್ ಡಿಶಸ್ ಅವರೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಆಸ್ವಾದನ ಮಾಡೋದು. ಮತ್ತೆ ಬೇರೆ ಬೇರೆ ವಸ್ತುಗಳೆಲ್ಲ ಇವಾಗ ಇಲ್ಲಿ ಭೂಮಿ ಮೇಲೆ ಏನು ನೋಡಿರಂಗಿಲ್ಲನೋ ಅಲ್ಲಿನ ಹೊಸ ಹೊಸ ಹೈಲಿ ಇನ್ನು ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲಾ ವಸ್ತುಗಳು ಸೃಷ್ಟಿ ಮಾಡ್ಕೊಂತಾರೆ ಅವರು. ಅಂದ್ರೆ ಇವಾಗ ಸೌಂಡ್ ಸಿಸ್ಟಮ್, ಸ್ಟೀರಿಯೋ ಸಿಸ್ಟಮ್ ಇತ್ತು, ಅದರಲ್ಲಿ ಅಡ್ವಾನ್ಸ್ಡ್ ಮಾಡಲ್ ಇಂಥವೆಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿ ಕೂಡ ಬೇರೆಯವ್ರನ್ನೆಲ್ಲ ಇನ್ವೈಟ್ ಮಾಡಿ ನೋಡ್ರಿ ನಮ್ಮ ಮನೆ ಎಷ್ಟು ಚೆನ್ನಾಗಿದೆ, ಇವೆಲ್ಲ ಇದಾವೆ ನಮ್ಮ ಹತ್ರ ತೋರಿಸ್ಕೊಂಡು ಅವರಿಗೆ ಪಾರ್ಟಿ ಕೊಡೋದು, ಈ ತರ ಎಂಜಾಯ್ ಮಾಡ್ತಾ ಇರ್ತಾರೆ ಅವರೆಲ್ಲ. ಯಾಕಂದ್ರೆ ಅವ್ರಿಗೆ ಅದಕ್ಕಿಂತ ಜಾಸ್ತಿ ಜ್ಞಾನ ಅನ್ನೋದಿಲ್ಲ. ಇನ್ನ ಮೇಲೆ ಈ ತಲೆಗಳಿದಾವೆ, ನಮ್ಮ ಪುರೋಗತಿ ಇನ್ನ ಇದೆ, ನಾವ್ ಇಲ್ಲೇ ಇರಬಾರ್ದು, ಇನ್ನ ಮುಂದೆ ಹೋಗ್ಬೇಕು, ಇನ್ನ ನಾಲೆಡ್ಜ್ ಅನ್ನು ಗೇನ್ ಮಾಡ್ಬೇಕು, ನಮ್ಮ ಪ್ರಯಾಣವನ್ನು ಸಾಗಿಸ್ಬೇಕು. ಇದೆಲ್ಲ ಯಾರಿಗೆ ನಾಲೆಡ್ಜ್ ಇರೋದಿಲ್ಲೋ ಅವ್ರು ಇದರಲ್ಲೇ ಸ್ಯಾಟಿಸ್ಫೈ ಆಗ್ತಾ ಇರ್ತಾರೆ ಅಲ್ಲಿ ಕೂಡ. ಆದ್ರೆ ಇಲ್ಲಿ ಜಾಸ್ತಿ ಇಲ್ಲಿ ಕಪಲ್ಸ್ ಯಾವ ತರ ಇರುತ್ತೆ, ಸೇಮ್ ಮೆಂಟಾಲಿಟಿ ಇರುತ್ತೆ. ಯಾರಿಗಾದ್ರೂ ಕಡಿಮೆ ಗಂಡನ್ ಮೆಂಟಾಲಿಟಿ ಹಸ್ಬೆಂಡ್ ಬೇರೆ ಇದ್ರೆ ಹೆಂಡತಿದ್ ಬೇರೆ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಟೋಟಲಿ ಸಮಥಿಂಗ್ ಅಪೋಸಿಟ್ ಟೈಪ್ ಇರುತ್ತೆ. ಏನಪ್ಪ ಇವ್ರು ನನ್ಗ ಕಂಪ್ಲೀಟ್ ಅಪೋಸಿಟ್ ಇದಾರಲ್ಲ, ನಾನ್ ಇದು ಅಂದ್ರೆ ಅವ್ರು ಅದು ಅಂತಾರೆ, ನನ್ಗೆ ಇದು ಇಷ್ಟ ಇದ್ರೆ ಅದು ಅವ್ರಿಗ ಬೇರೆದೇ ಇಷ್ಟ ಇರುತ್ತೆ. ಗಂಡಗೆ ಒಂದು ಬೇರೆದೇ ನಾಲೆಡ್ಜ್ ಗೇನ್ ಮಾಡ್ಬೇಕು, ಅದೆಲ್ಲ ಇಷ್ಟ ಇರುತ್ತೆ ಅನ್ಕೊಳ್ರಿ. ಹೆಂಡ್ತಿಗೆ ಏನ್ ಇಷ್ಟ ಇರುತ್ತೆ, ಎಂಜಾಯ್ ಮಾಡ್ಬೇಕು, ಪಾರ್ಟಿಗೆ ಹೋಗ್ಬೇಕು, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೇಕು, ತಿರುಗಾಡ್ಬೇಕು, ಶಾಪಿಂಗ್ ಮಾಡ್ಬೇಕು, ಇಂಥವೆಲ್ಲ ಇರುತ್ತೆ ಅನ್ಕೊಳ್ರಿ. ಆದ್ರೆ ಏನು ಗಂಡಗೆ ಏನೋ ಸಂಗೀತ ಬಗ್ಗೆ ಇಂಟ್ರೆಸ್ಟ್ ಇದೆ, ಕಲೆಗಳ ಬಗ್ಗೆ ಇಂಟ್ರೆಸ್ಟ್ ಇದೆ, ಚಿತ್ರಲೇಖನದ ಬಗ್ಗೆ ಇಂಟ್ರೆಸ್ಟ್ ಇದೆ, ಆರ್ಟ್ಸ್ ಇಂಟ್ರೆಸ್ಟ್ ಇದೆ, ನಾಲೆಡ್ಜ್ ಗೇನಿಂಗ್ ಇಂಟ್ರೆಸ್ಟ್ ಇದೆ, ಇವೆಲ್ಲ ಇದೆ ಅಂತಂದ್ರೆ ಇಬ್ಬರಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಏಕೆ ಅಂತಂದ್ರೆ ಇಬ್ಬರಿಂದ ಕಲಿಬೇಕಲ್ಲಿ. ಆಕ್ಚುಲಿ ಸೇಮ್ ಇರೋದಿಲ್ಲ, ಸೇಮ್ ಇದ್ರೆ ಕಲಿಕೆ ಅನ್ನೋದು ಇರೋದಿಲ್ಲ. ಯಾವಾಗೂ ಮೆಂಟಾಲಿಟಿ ಡಿಫ್ರೆನ್ಸೇ ಇರುತ್ತೆ. ಏಕೆ ಅಂತಂದ್ರೆ ಗಂಡ ಏನ್ ಕಲಿಬೇಕಂದ್ರೆ, ಹೆಂಡತಿ ಸ್ವಲ್ಪ ಲೋ ಲೆವೆಲ್ ನಲ್ಲಿ ಇದ್ದಾಳ, ಅವ್ರಿಗೆ ಅಷ್ಟು ಪರಿ ಪರಿವರ್ತನೆ ಆಗಿ ಅಂದ್ರೆ ಪರಿಣಾಮ ಕ್ರಿಯೆಯಲ್ಲಿ ಸ್ವಲ್ಪ ಹಿಂದೆಗಡೆ 50 ಜನ್ಮಗಳು 20 ಜನ್ಮಗಳು ಹಿಂದೆ ಇದ್ದಾಳ ಹೆಂಡತಿ ಅಂತ ತಿಳ್ಕೊರಿ. ಗಂಡ ಹೈ ಸ್ಟೇಜ್ ನಲ್ಲಿ ಇದ್ದಾನೆ. ಯಾವಾಗೂ ಗಂಡ್ಮಕ್ಳು ಹೈ ಲೆವೆಲ್ ನಲ್ಲೇ ಮಾತಾಡ್ತಿರ್ತಾರ. ಅವ್ರಿಗೆ ಬ್ರಾಡ್ ಮೈಂಡ್ ಇರುತ್ತೆ ಅವರಿಗೆಲ್ಲ. ಅವರು ಹೈ ಲೆವೆಲ್ ನಲ್ಲಿ ಇದ್ದಾಗ ಅವ್ರು ಏನ್ ಮಾಡ್ಬೇಕು, ಏನ್ ಕಲಿಬೇಕಲ್ಲಿ ಹೆಂಡತಿಗೆ ಅಂದ್ರೆ ಒಂದು ಪೇಶನ್ಸ್ ಅನ್ನು ಕಲಿಬೇಕಾಗುತ್ತೆ. ಅವ್ರಿಗೆ ಎಷ್ಟು ಹೇಳಿದ್ರು ಅವಳು ಕೇಳಂಗಿಲ್ಲ, ತನ್ ಮಾತು ತಾನೇ, ತನ್ ಚೇಂಜ್ ಆಗೋದಿಲ್ಲ. ಅವಾಗ ಹೇಳಿ ಹೇಳಿ ನೋಡಿದ್ರು ಕೂಡ ಇನ್ನೂ ಚೇಂಜ್ ಆಗಿಲ್ಲ ಅಂದ್ರೆ ಏನಾಗ್ಬೇಕು, ಸ್ವಲ್ಪ ಸ್ಟೆಪ್ಸ್ ಕೆಳಗೆ ಇಳಿದು ಬಂದು ಹೋಗ್ಲಿ ಬಿಡು ಅವಳಷ್ಟೇ, ಅವಳು ಇದ್ರಲ್ಲೇ ತೃಪ್ತಿ ಹೊಂದ್ತಾಳೆ, ಇರ್ಲಿ ಬಿಡು ಅಂತ ಸ್ವಲ್ಪ ಓಕೆ ಅಂತ ಅವ್ರು ಕಾಂಪ್ರಮೈಸ್ ಆಗ್ತಾರೆ. ಅವಾಗ ಆ ಒಂದು ಪೇಶನ್ಸ್ ಅನ್ನು ಕಲಿಬೇಕು. ಇನ್ನೊಂದೇನು, ಎಲ್ಲಾ ಆಂಗಿಲ್ ಇಂದ ನೋಡ್ಬೇಕು, ನನ್ನ ಆಂಗಿಲ್ ಇಂದ ಒಂದೇ ನೋಡಿದ್ರೆ ಸರಿ ಹೋಗೋದಿಲ್ಲ, ಒಬ್ಬೊಬ್ರು ಒಂದೊಂದ್ ರೀತಿ ಇರ್ತಾರ ಭೂಮಿ ಮೇಲೆ ಅಂತ ಒಂಥರ ಅಡ್ಜಸ್ಟ್ ಆಗ್ತಾರ ಅವ್ರು. ಎಷ್ಟ್ ಹೇಳಿದ್ರು ಇಷ್ಟೇ ಅಪ್ಪ ಇವಳು, ಯಾರನ್ನ ನನ್ ಬೇಡ ಅಂದ್ರೆ ಮತ್ತೆ ಅಂತಾನೆ ಇರ್ತಾಳೆ, ಯಾರನ್ನ ಬೈಬೇಡ ಅಂದ್ರೆ ಬೈತಾನೆ ಇರ್ತಾಳೆ.
ಈ ತರ ಎಷ್ಟೋ ಗುಣಗಳು ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾರೆ. ಜಿದ್ ಮಾಡ್ತಾಳೆ, ಸಾಧಿಸ್ತಾಳೆ, ತನ್ನದೇ ಆಗ್ಬೇಕಂತಾಳೆ, ಇಂಥವೆಲ್ಲ ಇರ್ತಾವಲ್ಲ. ಇರ್ಲಿ ಬಿಡು ಅಂತ ಅವರು, ಎಸ್ಪೆಷಲಿ ಇಂಡಿಯನ್ ಸಿಸ್ಟಮ್ ನಲ್ಲಿ ಈ ಕುಟುಂಬ ವ್ಯವಸ್ಥೆ ಏನಿದೆ ಇಂಡಿಯಾನಲ್ಲಿ ಜಾಸ್ತಿ ಇದೆ. ಅದರ್ ಕಂಟ್ರೀಸ್ ನಲ್ಲಿ ಟಕ ಟಕ ಅವ್ರ ಏನ್ ಮಾಡ್ತಾರ, ನಾನ್ ಕಡಿಮೆ ನೀನ್ ಕಡಿಮೆ, ನಾನ್ ಹೆಚ್ಚು ಅಂದ್ರೆ ನೀನ್ ಹೆಚ್ಚು ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ನಾನ್ ಯಾಕೆ ಅಡ್ಜಸ್ಟ್ ಆಗ್ಬೇಕು, ನೀನ್ ಯಾಕೆ ಅಡ್ಜಸ್ಟ್ ಆಗ್ಬೇಕು, ನಾನ್ ಯಾಕ ಡೌನ್ ಆಗ್ಬೇಕು, ನಾನ್ ಯಾಕೆ ನಿನ್ ಮಾತ್ ಕೇಳ್ಬೇಕು ಅಂತ ಅಹಂಕಾರದಿಂದ ಏನ್ ಮಾಡ್ತಾರೆ, ಡಿವೋರ್ಸ್ ತಗೊಂಡ್ಬಿಡ್ತಾರೆ. ಯಾವಾಗ ಆ ಸೋಲ್ಸ್ ಕೆಳಗ್ ಬಂದಿದ್ದೇ ಕಲಿಗೋಸ್ಕರ. ಯಾವಾಗ ಡಿವೋರ್ಸ್ ತಗೊಂತಾರಲ್ಲ, ಅವರು ಕಲಿಯೋದಿಲ್ಲ. ಮತ್ತೆ ಮತ್ತೆ ಜನ್ಮದಲ್ಲಿ ಅವ್ರು ಬಂದು ಮತ್ತೆ ಕಲಿಬೇಕಾಗುತ್ತೆ ಆ ಪಾಠಗಳು, ಆ ಲೆಸನ್ಸ್ ಎಲ್ಲ ಕಲಿಬೇಕಾಗುತ್ತೆ. ಆ ಪ್ರೀತಿ ಆಗ್ಲಿ, ಒಂದು ಪೇಶನ್ಸ್ ಆಗ್ಲಿ, ಎಲ್ಲಾ ಗುಣಗಳು. ಕೋಪ ಇದ್ರೆ ಕೋಪ ಕಡಿಮೆ ಮಾಡ್ಕೊಳ್ಳೋದಾಗ್ಲಿ, ಈಶ ಇದ್ರೆ ಈಶ ಕಡಿಮೆ ಮಾಡ್ಕೊಳ್ಳೋದಾಗ್ಲಿ, ಪ್ರತಿಯೊಂದು ಕಲಿಬೇಕಾಗುತ್ತೆ. ನಾನೆಚ್ಚಂದ್ರೆ ನಾನೆಚ್ಚು ಅಂತ ಅಹಂಕಾರ ಯಾವಾಗ ಅಡ್ಡಿ ಬರ್ತದೆ, ಈ ಅಹಂಕಾರ ಅನ್ನೋದು ನಮ್ಮ ಪರಿಣಾಮವನ್ನು ಪೂರ್ತಿ ಕಡಿಮೆ ಮಾಡ್ಬಿರುತ್ತೆ. ಸೊ ಈ ಇಂಡಿಯನ್ ಕುಟುಂಬ ವ್ಯವಸ್ಥೆನಲ್ಲಿ ನಮ್ಮ ಕಲಿಕೆ ಜಾಸ್ತಿ. ನಾವು ಕಲಿತೀವಿ ಯಾಕಂದ್ರೆ ನಾವು ಅಡ್ಜಸ್ಟ್ ಆಗಿ ಅದೇ ತರ ಜೀವನವನ್ನು ಕೊನಸಾಗಿಸ್ತೀವಿ. ಅಷ್ಟೇ ಆಗಿ ಒಂದ್ಸಾರಿ ನಾವು ವಿವಾಹ ಮಾಡ್ಕೊಂಡಿದ್ಮೇಲೆ ಈ ಒಂದು ವಿವಾಹ ವ್ಯವಸ್ಥೆನಲ್ಲಿ ಜೀವನದಲ್ಲಿ ಇರ್ಲೇಬೇಕು. ಅದು ನಮ್ಮ ಸಂಸ್ಕೃತಿ, ಅದು ನಮ್ಮ ಧರ್ಮ, ಅದು ನಮ್ಗೆ ದೊಡ್ಡವರು ಕಲ್ಸಿಕೊಟ್ಟಿದ್ದ ಪಾಠ, ಆ ಒಂದು ನೇಚರ್ ಅದು. ಆ ಒಳ್ಳೆತನದಿಂದ ಏನಾಗ್ತದೆ, ಆ ಪರಿವರ್ತನ ಅನ್ನೋದು ಫಾಸ್ಟ್ ಆಗುತ್ತೆ. ನಮ್ಮ ಒಂದು ಪರಿಣಾಮ ಕ್ರಿಯೆ ಅನ್ನೋದು ಫಾಸ್ಟ್ ಆಗುತ್ತೆ. ಇಲ್ಲಿ ಹೆಂಡತಿ ಕೂಡ ಕಲಿತಾಳೆ ನಿಧಾನವಾಗಿ. ಗಂಡನ ಒಂದು ಕ್ವಾಲಿಟೀಸ್ ಹೆಂಡತಿ ಕೂಡ ಕಲಿತಾಳೆ. ಸ್ವಲ್ಪ ವರ್ಷ ತಿರುಗಾಡ್ತಾಳೆ, ಎಂಜಾಯ್ ಮಾಡ್ತಾಳೆ. ಇದ್ರಲ್ಲಿ ಏನಿದೆ ಬಿಡಪ್ಪ, ಆಯ್ತು ಏಜ್ ಆಗ್ತಾ ಇದೆ, ಬರೇ ಇವೆ ಅಂದ್ರೆ ಹಿಂಗೆ, ನನ್ ಗಂಡ ಅದು ಕಲಿತಾ ಇದ್ದಾನೆ ನೋಡು, ಎಷ್ಟು ಬ್ರಾಡ್ ಮೈಂಡೆಡ್ ಇದ್ದಾನ, ಎಷ್ಟು ಒಳ್ಳೆ ಗುಣ ಇದೆ ಅವರಲ್ಲಿ, ನಾನು ಕೂಡ ಅದು ಕಲಿಬೇಕು ಅಂತ ಯೋಚನೆ ಬರುತ್ತೆ. ಬಂದಿಲ್ಲ ಅಂದ್ರೂ ಕೂಡ ಸ್ವಾಭಾವಿಕವಾಗಿ ಅವ್ರ ಜೊತೆ ಇದ್ದು 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 ಏನಾಗ್ತಾರೆ, ಆ ಸಾಂಗತ್ಯನಲ್ಲಿ ಆ ಗುಣಗಳನ್ನದು ನಾವು ಕಲ್ತು ಬಿಡ್ತೀವಿ. ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತಿರ್ಲಾರ್ದೆ ಎಷ್ಟೋ ಗುಣಗಳು ನಾವು ಕಲ್ತು ಬಿಡ್ತೀವಿ, ಅವರಿಂದ ಕಲ್ತು ಬಿಡ್ತೀವಿ. ಅದೇ ತರ ಅವರು ಕೂಡ ಹೆಂಡತಿನಲ್ಲಿ ಒಳ್ಳೆ ಕ್ವಾಲಿಟೀಸ್ ಇದ್ರೆ ಅದನ್ನ ಕಲ್ತು ಬಿಡ್ತಾರೆ. ಕೋಪ ಜಾಸ್ತಿ ಇತ್ತು ಅವರಿಗೆ, ಜಾಸ್ತಿ ಬೇಗ ಫೈರ್ ಆಗ್ಬಿಡ್ತಾರೆ. ಇವ್ರು ಹೇಳ್ತಾರೆ ಹೆಂಡತಿ ಅವರು, ರೀ ಅಷ್ಟು ಒಳ್ಳೇದಲ್ಲ ರೀ, ಅಷ್ಟು ಜೋರಾಗಿ ಮಾತಾಡ್ಬಾಡ್ರಿ, ಅಷ್ಟು ಟೆನ್ಷನ್ ತಗೋಬಾಡ್ರಿ, ಅಷ್ಟು ಕೋಪ ಚೆನ್ನಾಗಲ್ಲ, ಅದು ಕರೆಕ್ಟ್ ಅಲ್ಲ, ಆತರ ಬೈಬಾರ್ದು. ಈ ತರ ಹೆಂಡತಿ ಏನ್ ಮಾಡ್ತಾಳೆ, ಮೆಲ್ಲಿಗೆ ನಿಧಾನವಾಗಿ ಮತ್ತೆ 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 ಹೇಳಿ, ಜೀವನ ಪರ್ಯಂತ ಹೇಳಿ ಹೇಳಿ ಆ ಗುಣ ಅನ್ನೋದು ಒಂದು ಸ್ಟೇಜ್ ಆಗಿದ್ಮೇಲೆ ಅವರು ಕೂಡ ಆ ಒಂದು ಗುಣ ಇನ್ಪುಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಈ ತರ ಒಬ್ಬರು ಸಾಂಗತ್ಯನಲ್ಲಿ ಒಬ್ಬರು ಕಲ್ತು ಬಿಡ್ತಾರೆ. ಕಲಿಕೆ ಅನ್ನೋದು ಬಹಳ ಇರುತ್ತೆ ನಮ್ಮ ಜೀವನದಲ್ಲಿ, ಪಾಠ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕಾಗಿ ಕಂಪ್ಲೀಟ್ ಅಪೋಸಿಟ್ ಪರ್ಸನ್ಸ್ ಜೊತೆ ಮ್ಯಾರೇಜ್ ಆಗೋದು, ಇಲ್ಲಾಂದ್ರೆ ತವ್ರ ಮನೆಯಲ್ಲಿ ಒಂದ್ ರೀತಿ ಇದ್ರೆ ಕ್ವೈಟ್ ಅಪೋಸಿಟ್ ಅತ್ತೆ ಮನೆಗೆ ಬಂದ್ಬಿಡ್ತೀವಿ. ಇಲ್ಲಿ ಸಿಂಗಲ್ ಫ್ಯಾಮಿಲಿ ಇದ್ರೆ ಅಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಗುತ್ತೆ, ಅಲ್ಲಿ ಜಾಯಿಂಟ್ ಇದ್ರೆ ಇಲ್ಲಿ ಸಿಂಗಲ್ ಸಿಗುತ್ತೆ. ಅಲ್ಲಿ ಪ್ರೀತಿ ಜಾಸ್ತಿ ಮಾಡುವ ತಂದೆ ಇದ್ರೆ ಇಲ್ಲಿ ಕೋಪ ಜಾಸ್ತಿ ಇರುವ ಗಂಡ ಸಿಗ್ತಾನೆ. ಈ ತರ ಕ್ವೈಟ್ ಅಪೋಸಿಟ್ ನೇಚರ್ಸ್ ನಲ್ಲಿ ಬಂದ್ಬಿಡ್ತೀವಿ. ಇದೇನಪ್ಪ, ನಾನ್ ಕಂಪ್ಲೀಟ್ ಡಿಫ್ರೆಂಟ್ ಲೈಫ್ ನಲ್ಲಿ ಬಂದ್ಬಿಟ್ಟಿನಿ. ಏಕೆ ಅಂತಂದ್ರೆ ದಟ್ ಈಸ್ ಎವ್ರಿಥಿಂಗ್ ಈಸ್ ಅವರ್ ಸೆಲೆಕ್ಷನ್. ನಾವೇ ಸೆಲೆಕ್ಟ್ ಮಾಡ್ಕೊಂಡು ಆ ತರ ಕಲಿಬೇಕು. ಈ ತರ ಕಲಿಕೆ ಇದ್ರೆ ಮಾತ್ರ ನಾವು ಎಷ್ಟೋ ಜನ್ಮಗಳು ಫಾಸ್ಟ್ 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 ಆಗಿ ಪರಿಣಿತಿಯನ್ನು ಹೊಂದುತ್ತೀವಿ ಅಂತ ಆ ತರ ಮಾಡ್ಕೊಂಡ್ ಬಂದಿರ್ತೀವಿ. ಭಯ ಅತ್ತೆ ಇರ್ಬೇಕು, ಇಲ್ಲಾಂದ್ರೆ ಅತ್ತೆಗೆ ಭಯ ಸೊಸೆ ಇರ್ಬೇಕು, ನೆಗಡಿದವ್ರು ಆ ತರ ಸತಾಯಿಸಿರ್ಬೇಕು. ಇವೆಲ್ಲ ನಮ್ಮ ಸೆಲೆಕ್ಷನ್ ಇರ್ತಾವ. ಸೊ ಅಂತವ್ರು ಇಲ್ಲಿ ಯಾರು ಅಪೋಸಿಟ್ ಆಗಿರ್ತಾರೋ ಮೇಲೆ ಹೋಗಿ ಅವರು ಮತ್ತೆ ಜೀವನ ಕೊನಸಾಗಿಸುವುದು ಬಹಳ ಬಹಳ ಕಡಿಮೆ. ನಾವಂತೀವಿ ಇಲ್ಲಿದ್ದು ಈ ಗಂಡನೇ ನನಗೆ ಮತ್ತೆ 7 ಜನ್ಮ ಬೇಕು, ಇಲ್ಲಿ ಅನ್ನುವ ಮಾತುಗಳಷ್ಟೇ ಅವು. ಅಲ್ಲಿ ಹೋಗಿದ್ಮೇಲೆ ಆ ಹೆಂಡತಿ ಆ ಗಂಡನ ಜೊತೆ ಇಷ್ಟಪಡೋದಿಲ್ಲ, ಆ ಗಂಡ ಈ ಹೆಂಡತಿನ ಜೊತೆ ಇರಕ್ಕೆ ಇಷ್ಟಪಡೋದಿಲ್ಲ. ಸರ್ವ ಸಾಧಾರಣವಾಗಿ ಇದೇ ನಡೆಯುತ್ತೆ ಅಲ್ಲಿ. ಏಕೆ ಅಂತಂದ್ರೆ ಆಕ್ಚುಲಿ ಗಂಡ ಒಂದ್ 50 ಜನ್ಮದ ಮೇಲೆ ಅವ್ರ ಆತ್ಮಸ್ಥಿತಿ ಇತ್ತು ಅಂತಂದ್ರೆ ಅವ್ರು ಏನ್ ಅನ್ಕೊಂತಾರೆ, 50 ಜನ್ಮದ ಕೆಳಗೆ ಅವ್ರು ಯಾವ ಸ್ಥಿತಿನಲ್ಲಿದ್ರು, ಹೆಂಡತಿ ಸ್ಥಿತಿನಲ್ಲಿದ್ರು. ಇವಾಗ ಇವ್ರ ಜೊತೆ ಇದ್ದು ಇವರಿಗೆಲ್ಲ ಪಾಠ ಕಲ್ಸಿದ್ರು. ಸೊ ಇವರು ಸ್ವಲ್ಪ ಹೈ ಸ್ಟೇಜ್ ನಲ್ಲಿ ಇವರ ಆತ್ಮಸ್ಥಿತಿ ಬೆಳೆದಿದೆ. ಅದೇ ತರ ಗಂಡ ಇವಾಗ ಇನ್ನೂ ಹೈ ಸ್ಟೇಜ್ ನಲ್ಲಿ ಹೋಗ್ಬೇಕು. ಅದೇ ರೂಲು, ಅದೇ ಆ ಪರಿಣಾಮ ಕ್ರಿಯೆಯಲ್ಲಿ ಬರುವ ರೂಲು. ಅವ್ರೇನ್ ಥಿಂಕ್ ಮಾಡ್ತಾರೆ, ನಾನು ನನ್ಕಿಂತ
ಹೆಚ್ಚು ಸ್ಟೇಜ್ ನಲ್ಲಿ ಇರುವ ಒಂದು ಆತ್ಮದ ಜೊತೆ ಸಂಗಾತಿ ಆಗ್ತೀನಿ ಇವಾಗ ಅಂತ ಅವ್ರನ್ನ ನಾನು ಭೇಟಿಯಾಗಿ ಅವರು ಅಲ್ಲಿ ಸ್ವಲ್ಪ ಜೀವನವನ್ನು ನಡೆಸ್ತಾ ಇರ್ತಾರೆ. ಹಾಸ್ಟೆಲ್ ಲೆವೆಲ್ ನಲ್ಲಿ ಕೂಡ ಹೆಂಡತಿ ಕೂಡ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಜೀವನವನ್ನು ನಡ್ಸ್ಲೇಬೇಕು ಅಂತ ರೂಲ್ ಇಲ್ಲ. ಮತ್ತೆ ಬೇರೆ ಬೇರೆ ಟೈಪು ಅಲ್ಲಿ ಸ್ಕೂಲ್ಸ್ ಇರುತ್ತೆ, ಎಷ್ಟೊಂದು ಸ್ಕೂಲ್ಸ್ ಇರುತ್ತೆ ಅಲ್ಲಿ. ಅಲ್ಲಿ ಏನ್ ಸ್ಕೂಲ್ಸ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ಬರುವ ಜನ್ಮಕ್ಕೆ ಏನೇನು ಬೇಕು ಆ ಒಂದು ಆರ್ಟ್ಸ್ ಆಗ್ಲಿ ಬೇರೆ ಎಷ್ಟೋ ವಿಷಯಗಳಾಗ್ಲಿ ಅಲ್ಲಿ ಕಲಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ಕಲಿಯೋರು ಕೂಡ ಜಾಸ್ತಿ ಜನ ಇರ್ತಾರೆ ಅಲ್ಲಿ. ಆದ್ರೆ ಯಾರು ಬರೇ ಕುಟುಂಬ ಜೀವನಕ್ಕೆ ಪರಿಮಿತವಾಗಿರ್ತಾರೋ ಅವರ ಸ್ಕೂಲ್ಸ್ ಹೋಗಕ್ ಇಷ್ಟಪಡಲ್ಲ. ಅಲ್ಲಿ ಹೋದ್ ಕೂಡ್ಲೆ ಹೇಳ್ತಾರೆ ಇಲ್ಲಿ ಸಾಕಷ್ಟು ಸ್ಕೂಲ್ಸ್ ಇದೆ, ನೀವು ಹೋಗ್ಬೋದು, ಅಲ್ಲಿ ಕಲಿಬಹುದು, ನಿಮ್ಗೆ ಅಲ್ಲಿ 24 hours ಕೂಡ ಟೈಮ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಬಾಡಿ, ಇಲ್ಲಿ ಫಿಸಿಕಲ್ ಬಾಡಿ ಇಲ್ಲ, ರೆಸ್ಟ್ ಬೇಕಿಲ್ಲ, ಊಟ ಬೇಕಿಲ್ಲ, ನೀವು ಆರಾಮಾಗಿ ಎಷ್ಟು ಬೇಕಷ್ಟು ಕಲಿಬಹುದು ಅಂತ. ನಮ್ಗೆ ಅವೆಲ್ಲ ಸ್ಕೂಲ್ ಬೇಕಿಲ್ಲ, ನಾವೇನ್ ಕಲಿಯೋದಿಲ್ಲ, ನಮ್ಗ ಓನ್ಲಿ ಇದೇ ಬೇಕು, ಇದೆ ಚೆನ್ನಾಗಿದೆ ಮನೆ, ಒಂದ್ AC ಹಾಕೊಂಡು ಹೊಸ ಹೊಸ ಅವೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಅದ್ಭುತವಾಗಿ ಎಲ್ಲ ಫುಡ್ ತಿನ್ಕೊಂತ ಆರಾಮಾಗಿರ್ತೀವಿ ಅಂತ ಹೇಳ್ತಾರ. ಸ್ವಲ್ಪ ವರ್ಷ ಆ ತರ ಎಲ್ಲ ಆಗಿದ್ಮೇಲೆ ಅದು ಬೋರ್ ಆಗ್ಬಿಡ್ತದ ಅವರಿಗೆ. ಅವಾಗ ನೆಕ್ಸ್ಟ್ ಏನು ಅಂತ ಥಿಂಕ್ ಮಾಡಿ, ಯಾಕಂದ್ರೆ ಪ್ರಾಪಂಚಿಕ ಜೀವನದ ಯಾರಿಗೆ ಅಭ್ಯಾಸ ಇರುತ್ತೋ, ಅಂದ್ರೆ ಓನ್ಲಿ ಒಂದು ಸೈನ್ಸ್, ಆರ್ಟ್ಸ್, ಸಂಗೀತ, ಸಾಹಿತ್ಯ, ಜ್ಞಾನ, ಆಧ್ಯಾತ್ಮಿಕತೆ ಇವೆಲ್ಲ ಯಾರಿಗಿರಲ್ಲೋ ಅವ್ರಿಗೆ ಬಹಳ ಬಹಳ ಬೋರ್ ಆಗ್ಬಿಡುತ್ತೆ ಅಲ್ಲಿ ಜೀವನ. 6 ತಿಂಗಳ ಚೆನ್ನಾಗಿರುತ್ತೆ, ಅದನ್ನ ಎಂಜಾಯ್ ಮಾಡ್ತಾರೆ, ಆಟ ಆಡೋರು ಆಡ್ತಾರೆ, ಮತ್ತೆ ಅದ್ರಲ್ಲಿ ಕೂಡ ಬೋರ್ ಬಂದ್ಬಿಡುತ್ತೆ. ಯಾಕಂದ್ರೆ ಏನ್ ಅನ್ಕೊಂಡಿದ್ರೆ ಅದಾಗ್ಬಿಡ್ತಾ ಇರ್ತದೆ. ಗೆಲಿಬೇಕು ಆಟದಲ್ಲಿ ಅಂದ್ರೆ ಗೆಲ್ತ್ ಬಿಡ್ತಾರೆ ಅವರು. ವ್ಯಾಪಾರ ಮಾಡ್ಬೇಕು, ನಾನೇ ಮೇಲೆ ಆಗ್ಬೇಕು, ಮೇಲೆ ಬರ್ಬೇಕು, ಬಂದ್ಬಿಡ್ತಾರೆ. ಅದ್ರಲ್ಲಿ ಮಜಾ ಏನಿದೆ? ಬೋರ್ ಅವಾಗ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಸ್ಕೂಲ್ಸ್ ನಲ್ಲಿ, ಇವ್ರಿಗೆ ಎಷ್ಟು ಟೈಮ್ ಪಾಸ್ ಚೆನ್ನಾಗ್ ಆಗ್ತಾ ಇದೆ, ನೋಡೋಣ ಏನ್ ಮಾಡಕತ್ತಾರ ಅಂತ ಹೋಗ್ತಾರೆ. ಒಳ್ಳೆ ಒಳ್ಳೆ ವಿಷಯಗಳು ಕಲಿಸ್ತಾ ಇರ್ತಾರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅವ್ರ ಜೊತೆ ಅವಾಗ ಅವರು ಕಲಿಯೋದು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ್ರೇನೆ ಅವ್ರ ಪುರೋಗತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಅಲ್ಲಿ ಕಲ್ತವ್ರು ಈ ಜನ್ಮದಲ್ಲಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಜನ್ಮದಲ್ಲಿ ಸಣ್ಣ ಹುಡುಗರು, ಸಣ್ಣ ಒಂದ್ ನಾವು ನೋಡಿರ್ತೀವಿ ವಾಟ್ಸಪ್ ನಲ್ಲಿ, ಎಷ್ಟೋ ನಾವು ನೋಡಿರ್ತೀವಿ, ಅಕ್ಕ ಅವ್ರು ಬಹಳ ಒಳ್ಳೆ ಆಗ್ತಾ ಇರ್ತಾರೆ ಸ್ಟೇಟಸ್ ನಲ್ಲಿ, ಒಳ್ಳೆ ಡಿಫ್ರೆಂಟ್ ಎಲ್ಲ ಹೊಸ ಆಗ್ತಾ ಇರ್ತಾರೆ. ಅದ್ರಲ್ಲಿ ನೋಡ್ಬೇಕು 2 ವರ್ಷನವರು ಈ ತರ ಸಾಧಿಸ್ಬಿಟ್ರು, ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಸಂಗೀತನಲ್ಲಿ, ಅವರು ನುಡಿಗಳು ಬಾರಿಸ್ತಾ ಇದ್ದಾರೆ, ಗ್ರೇಟ್ ಸಿಂಗರ್ಸ್ ತರ ಅವರು ಇದು ಮಾಡ್ತಾ ಇದ್ದಾರೆ ಅಂತವ್ ನಾವ್ ಎಷ್ಟೋ ನೋಡಿರ್ತೀವಿ ಅಂತವ್. ಅವ್ರಿಗೆ ಬೇರೆ ಬೇರೆ ಕಲೆಗಳ ಬಗ್ಗೆ ಇಂಟ್ರೆಸ್ಟ್ ಎಲ್ಲಿ ಹುಟ್ಟಿದೆ ಅಂದ್ರೆ ಅಲ್ಲಿ ಹಾಸ್ಟೆಲ್ ಲೋಕದಲ್ಲೇ ಹುಟ್ಟಿದೆ ಅವರಿಗೆ. ಆ ಸ್ಕೂಲ್ಸ್ ನಲ್ಲೇ ಅವ್ರು ಕಲಿಯೋದು ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದು ಅವರು ಅದ್ರಲ್ಲಿ ಅಡ್ವಾನ್ಸ್ ಆಗಿರ್ತಾರೆ. ಒಂದು ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ತಂದೆ ತಾಯಿ ಏನ್ ಮಾಡ್ತಾರ, ಇವಾಗಿನವ್ರು ಎಲ್ಲ ಕ್ಲಾಸಸ್ಗೆ ಕಳಿಸ್ತಾ ಇದ್ದಾರೆ ಅವ್ರಿಗೆ ಏನ್ ಇಂಟ್ರೆಸ್ಟ್ ಅದ ನೋಡ್ಕೊಂಡು. ಬಟ್ ಅವಾಗಿನವ್ರು ಸ್ವಲ್ಪ ಜನ ಇದ್ದಾರೆ ಇವಾಗ ಕೂಡ, ನೀನು ಬರೇ ಓದ್ಬೇಕಷ್ಟೇ, ಅವೆಲ್ಲ ನೀನು ಸೈಡ್ ರೂಟಿಗೆ ಹೋಗ್ಬಾರ್ದು, ಏನು ಮ್ಯೂಸಿಕ್ ಕಲ್ತ್ ಏನ್ ಮಾಡ್ತೀಯ, ಡ್ಯಾನ್ಸ್ ಕಲ್ತ್ ಏನ್ ಮಾಡ್ತೀಯ, ಅವೆಲ್ಲ ಅವರಿಗೆ ಆ ಸಣ್ಣ ವಯಸ್ಸಿನಲ್ಲೇ ಅವ್ರನ್ನ ಇದು ಮಾಡ್ಬಿಡ್ತಾರೆ, ಪ್ರೆಸ್ ಮಾಡ್ಬಿಡ್ತಾರ ಅವ್ರಿಗೆ. ಸೊ ಆ ತರ ಮಾಡ್ಬಾರ್ದು, ಯಾಕಂದ್ರೆ ಅವ್ರ ಹಾಸ್ಟೆಲ್ ಲೆವೆಲ್ ನಲ್ಲಿಂದೇ ಸ್ಟಾರ್ಟ್ ಮಾಡಿದಾರ. ಅದು ಅದೇ ಇಂಪಾರ್ಟೆಂಟ್ ಕೂಡ. ಈ ಒಂದು ಭೌತಿಕ ಜೀವನ ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಅನುಭವ ಜ್ಞಾನ ಸಲುವಾಗೇ ಇದೆಲ್ಲ. ಅದು ಬಿಟ್ರೆ ನೆಕ್ಸ್ಟ್ ಹಾಸ್ಟೆಲ್ ಲೆವೆಲ್ ನಲ್ಲಿ ಎಲ್ಲ ಬರೋದೆಲ್ಲ ಆರ್ಟೆ, ಕಲೆಗಳು. 64 ಕಲೆಗಳಿದಾವಂತೆ ಹೇಳ್ತಾರೆ ಗುರುಗಳು. ಪ್ರತಿಯೊಬ್ಬರು ಒಂದು ಕಲೆ ಆದ್ರೆ ಕಲ್ತಿರ್ಬೇಕು, ಅದ್ರಲ್ಲಿ ಇಂಟ್ರೆಸ್ಟ್ ಇರ್ಬೇಕು. ಅವಾಗ ಮಾತ್ರ ಅಲ್ಲಿ ಜೀವನ ನಿಮ್ಗೆ ಟೈಮ್ ಪಾಸ್ ಚೆನ್ನಾಗಾಗುತ್ತೆ, ಸಾಕಷ್ಟು ಅಪಾರ್ಚುನಿಟೀಸ್ ಇರುತ್ತೆ ಅಲ್ಲಿ. ಸಂಗೀತಗಾರರಿಗೆ, ಈ ಒಂದು ಚಿತ್ರಲೇಖನ ಪೇಂಟರ್ಸ್ಗೆ, ಮತ್ತೆ ಈ ಸಾಹಿತ್ಯಗಾರರು, ಇವರೆಲ್ಲ ಏನಿದಾರ ಅವ್ರಿಗೆ ಜಾಸ್ತಿ ಅಪಾರ್ಚುನಿಟೀಸ್ ಅಲ್ಲಿದ್ದು ಹೊಸವು ಅಲ್ಲಿ ಸೃಷ್ಟಿ ಮಾಡಕ್ಕೆ ಅವಕಾಶ ಇದ್ದು ಅದನ್ನೇ ಸೃಷ್ಟಿ ಮಾಡ್ತಾ ಇರ್ತಾರಂತೆ ಅವರು. ಅದನ್ನ ಸೃಷ್ಟಿ ಮಾಡಕ್ಕೆ ಅವಕಾಶ ಅಲ್ಲಿ ಇರುತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಈ ಪ್ರಾಪಂಚಿಕ ಜೀವನ ಬಿಟ್ಟು ಏನೋ ಒಂದು ಕಲಿಬೇಕು ಇಲ್ಲೇ ಇದ್ದಾಗ. ಇಲ್ಲಾಂದ್ರೆ ಅಲ್ಲಿ ಜೀವನ ಎಷ್ಟು ಬೋರ್ ಅಂದ್ರೆ ಅಷ್ಟು ಬೋರ್ ಆಗ್ಬಿಡುತ್ತೆ. ಅಲ್ಲಿ ಕೂಡ ಹೋಗಿ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಕಿಟಿ ಪಾರ್ಟೀಸ್ ಅರೇಂಜ್ ಮಾಡ್ಕೊಂತೀವಿ, ಡಿನ್ನರ್ಗೆ ಹೋಗ್ತೀವಿ, ಒಳ್ಳೆ ರೆಸ್ಟೋರೆಂಟ್ಸ್ಗೆ ಹೋಗ್ತೀವಿ, ಪಬ್ಸ್ಗೆ ಹೋಗ್ತೀವಿ. ಇಲ್ಲೇನ್ ಅಭ್ಯಾಸ ಇದೆ ಎಲ್ಲ ಮಾಡ್ತೀವಿ. ಮಾಡಿ ಬೇಜಾರಾಗ್ಬಿಡುತ್ತೆ ಅದು. 6 ತಿಂಗಳೊಳಗಡೆನೆ ಬೇಜಾರಾಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅರ್ಥ ಆಗಲ್ಲ ಅಂತವ್ರಿಗೆ. ಬರೇ ವ್ಯಾಪಾರ ಮಾಡೋರಿಗೆ, ದುಡ್ಡಿನಿಂದ ಮಾತ್ರ ಯಾರಿಗೆ ಆದ್ರೆ ಆ ಅನುಬಂಧ ಅನ್ನೋದು ಇದೇನೋ ಅವ್ರಿಗೆಲ್ಲ ಲೈಫ್ ಈಸ್ ವೆರಿ ಬೋರ್ಡಮ್ ಅಂತೆ. ಅದಕ್ಕಾಗಿ ಇಲ್ಲಿಂದನೇ ನೀವೇನೋ ಒಂದು 64 ಕಲೆಗಳಲ್ಲಿ ಒಂದಾದ್ರೂ ನಾವು ಕಲೀಲೇಬೇಕು. ಅದಕ್ಕೆ ಇವಾಗಿನ ಹುಡುಗರಿಗೆ
ಜಾಸ್ತಿ ಕಲೆಗಳಲ್ಲಿ ಎಲ್ಲ ಇಂಟ್ರೆಸ್ಟ್ ನ ಬರಂಗ ಪೇರೆಂಟ್ಸ್ ಮಾಡ್ತಾರೆ, ಅದೇ ಕರೆಕ್ಟ್. ಆದ್ರೆ ಇನ್ನೊಂದಿದೆ ಪಾಯಿಂಟ್, ಏನು ಅಂತಂದ್ರೆ ಲಾಸ್ಟ್ ಜನ್ಮಗಳಲ್ಲಿ ಈ ಒಂದು ಸ್ತ್ರೀ ಪುರುಷ ಟ್ವಿನ್ ಸೋಲ್ಮೇಟ್ ಅಂತ ಕೇಳಿದ್ರ? ಸೋಲ್ಮೇಟ್, ಪ್ರತಿಯೊಬ್ಬರಿಗೂ ಒಬ್ರು ಸೋಲ್ಮೇಟ್ ಇರ್ತಾರ ಅಂತ ಕೇಳಿದ್ರ? ನಾವಂತೀವಿ ನನ್ ಗಂಡನೇ ನನ್ ಸೋಲ್ಮೇಟ್ ಅಂತೀವೇ ಇಲ್ಲ? ಈ ಜನ್ಮದಲ್ಲಿ ಅಂತೀವಿ. ಬಟ್ ಒರಿಜಿನಲ್ ಏನಿರುತ್ತೆ ಅಂದ್ರೆ, ಸೋಲ್ಮೇಟ್ ಅಂದ್ರೆ ಹೇಗಿರ್ತಾರೆ ಅಂತಂದ್ರೆ, ಯಾವಾಗ ಒಂದು ಸೋಲ್ ಮೆಚ್ಯೂರ್ ಆಗಿರುತ್ತೋ, ಮೆಚ್ಯೂರ್ ಅಂದ್ರೆ ಬಹಳ ಆತ್ಮಸ್ಥಾಯಿ ಹೈ ಲೆವೆಲ್ ನಲ್ಲಿ ಇದ್ದಾಗ ಅವರ ಕೆಲ್ಸಗಳಲ್ಲಿ ಬೇರೆ ಇರ್ತಾವ. ಭೂಲೋಕದ ಮೇಲೆ ಅವ್ರ ಕೆಲ್ಸಗಳು ಬೇರೆ ಟೈಪ್ ಇರ್ತಾವ. ಅಂದ್ರೆ ಒಂದು ಹೈ ಲೆವೆಲ್ ಕೆಲ್ಸಗಳೇ ಇರ್ತಾವ. ಸಮಾಜ ಸೇವಕರಾಗೆ ಇರ್ತಾರ, ಅದ್ರ ಸಲುವಾಗಿ ಅವ್ರು ಬಂದಿರ್ತಾರ. ಆದ್ರೆ ಆ ಒಂದು ಸಮಾಜ ಸೇವೆ ಆಗ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರ, ಅದಕ್ಕ ಸಪೋರ್ಟ್ ಕೊಡುವ ಹಸ್ಬೆಂಡ್ ಆಗ್ಲಿ, ಅದಕ್ಕೆ ಸಪೋರ್ಟ್ ಕೊಡೋ ಹೆಂಡತಿ ಆಗ್ಲಿ ಅವ್ರಿಗೆ ಸಿಕ್ಕಿರ್ತಾರೆ. ಏಕೆ ಅಂತಂದ್ರೆ ಅದು ಬಹಳ ದೊಡ್ಡ ಕೆಲಸ ಇರ್ತದ, ಒಬ್ರು ಮಾಡಕ ಕಷ್ಟ. ನಾವ್ ಕೇಳ್ತಾ ಇರ್ತೀವಿ, ನನ್ನ ಹೆಂಡತಿ ನಂಗೆ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಈ ಕೆಲಸ ಮಾಡಕ್ಕೆ ಆಗ್ತಾ ಇದಿಲ್ಲ ಅಂತ ಹೇಳ್ತಾರೆ. ಒಂದು ಹೆಂಡತಿ ಹೇಳ್ತಾಳೆ, ನನ್ ಗಂಡ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ನಾನು ಇಷ್ಟು ದೊಡ್ಡ ಕೆಲಸ ಮಾಡಕ್ಕೆ ಆಗ್ತಿದ್ದಿಲ್ಲ ಅಂತ ಎಷ್ಟೋ ಇಂಟರ್ವ್ಯೂಸ್ನಾಗ ನಾವು ಕೇಳ್ತೀವಿ. ಅದು ಏನು ಅಂತಂದ್ರೆ, ಕೊನೆ ಜನ್ಮಗಳಲ್ಲಿ ಆ ಸೋಲ್ಮೇಟ್, ರಿಯಲ್ ಸೋಲ್ಮೇಟ್ ಅವರಿಗೆ ಸಂಗಾತಿಯಾಗಿ ಅವ್ರು ಚೂಸ್ ಮಾಡ್ಕೊಂಡು ಬರ್ತಾರೆ. ಏಕೆ ಅಂದ್ರೆ ಅಷ್ಟು ದೊಡ್ಡ ಕಾರ್ಯ ಅನ್ನೋದು ಅವರು ನೆರವೇರಿಸಬೇಕಾಗಿರುತ್ತೆ. ಅದು ಎಲ್ಲಿಂದ ಬರ್ತಾರೆ? ಸೋಲ್ಮೇಟ್ ಅಂದ್ರೆ ಯಾರು ಅಂತ ಹೇಳ್ತೀನಿ ನೋಡಿ. ಆಕ್ಚುಲಿ ಒಂದು ಮೂಲ ಆ ಪ್ರಕೃತಿ ಚೈತನ್ಯದಿಂದ, ಫಸ್ಟ್ ಆ ಮೂಲ ಶಕ್ತಿಯಿಂದನೇ ನಾವು ಬಂದಿದ್ವಿ, ಹೌದಾ? ಯಾವ ತರ ಬಂದಿದ್ವಿ? ಮೂಲ ಶಕ್ತಿಯಿಂದ ಆ ಒಂದು ಚೈತನ್ಯ ಒಂದು ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಆದಾಗ ಒಂದಾಗಿ ಬಿಡುಗಡೆ ಆಗಲ್ಲ ಅಂತ, ಎರಡು ಭಾಗವಾಗಿ ಬಿಡುಗಡೆ ಆಗುತ್ತೆ. ಅಂದ್ರೆ ಒಂದು ಸ್ತ್ರೀ, ಒಂದು ಪುರುಷ. ಅಂದ್ರೆ ಒಂದು ಸ್ತ್ರೀ ತತ್ವ, ಫೆಮಿನೈನ್ ಎನರ್ಜೀಸ್ ಒಂದರಲ್ಲಿರುತ್ತೆ, ಮಸ್ಕುಲೈನ್ ಎನರ್ಜೀಸ್ ಒಂದರಲ್ಲಿರುತ್ತೆ. ಅಂದ್ರೆ ಸ್ತ್ರೀ ತತ್ವ ಒಂದರಲ್ಲಿರುತ್ತೆ, ಪುರುಷ ತತ್ವ ಒಂದರಲ್ಲಿರುತ್ತೆ. ಆ ಎರಡು ಒಂದೇ ಆತ್ಮ ಆಕ್ಚುಲಿ, ಬಟ್ ಎರಡು ಪಾರ್ಟ್ ಇದ್ದಂಗೆ. ಅಂದ್ರೆ ಒಂದು ಇವಾಗ ಕಾಳು ದಿನ್ಸ್ ತಗೊಂಡ್ರೆ, ನಾವು ಬೀಜ, ಶೇಂಗಾ ಬೀಜ ಅವೆಲ್ಲ ತಗೊಂಡ್ರೆ ಏನಿರುತ್ತೆ, ನೋಡಕ ಒಂದೇ ಇರುತ್ತೆ, ನಾವು ಬ್ರೇಕ್ ಮಾಡಿದ್ರೆ ಎರಡು ಪಾರ್ಟ್ ಆಗುತ್ತಲ್ಲ. ಸೇಮ್ ಅದೇ ತರ ಮಸ್ಕ್ಯುಲೈನ್ ಅಂಡ್ ಫೆಮಿನೈನ್ ಎನರ್ಜೀಸ್ ಕಲ್ತು ಎರಡು ಮತ್ತೆ ಬರುತ್ತೆ. ಅದು ಆಮೇಲೆ ಎರಡು ಆತ್ಮವಾಗಿ ಬಿಡುಗಡೆ ಆಗಿ ಈ ಒಂದು ಆತ್ಮ ಹಲವಾರು ಜನ್ಮ ತಗೊಳ್ಳುತ್ತೆ, ಈ ಒಂದು ಆತ್ಮ ಹಲವಾರು ಜನ್ಮ ತಗೊಳ್ಳುತ್ತೆ. ಇದು ಕೂಡ ಸ್ತ್ರೀ ಪುರುಷ ಎಲ್ಲ ಜನ್ಮ ತಗೊಳ್ಳುತ್ತೆ, ನಪುಂಸಕ ಜನ್ಮ ಎಲ್ಲವೂ ತಗೊಳ್ಳುತ್ತೆ. ಈ ಒಂದು ಆತ್ಮ ಕೂಡ ಸ್ತ್ರೀ ಜನ್ಮ, ಪುರುಷ ಜನ್ಮ, ನಪುಂಸಕ ಜನ್ಮ ಎಲ್ಲಾನು ತಗೊಳ್ಳುತ್ತೆ. ಹಲವಾರು ಡಿಫ್ರೆಂಟ್ ಆ ಒಂದು ಜನ್ಮದಲ್ಲಿ ಏನಂತಾರ, ಆ ಬಹಳ ದೊಡ್ಡ ವ್ಯಕ್ತಿ ಆಗಿ ಹುಡ್ತಾರೆ, ಒಂದು ಜನ್ಮದಲ್ಲಿ ಫುಲ್ ಕೆಳಗಿನ ವ್ಯಕ್ತಿ ಆಗಿ, ಕೆಲ್ಸ ಅವ್ರಾಗ್ಲಿ, ಮತ್ತೆ ಭಿಕ್ಷಗಾರ ಆಗಿ, ಇಲ್ಲಾಂದ್ರೆ ಫುಲ್ ಹೈ ಲೆವೆಲ್ ಫ್ಯಾಮಿಲಿಯಲ್ಲಿ ಮಿಲಿಯನರ್ ಆಗ್ಲಿ, ಎಲ್ಲ ಪ್ರತಿಯೊಂದು ಅನುಭವನೇ, ಪ್ರತಿಯೊಂದು ಜನ್ಮ ಒಂದೊಂದು ಅನುಭವ. ಹೆಂಗ ಜನ್ಮಗಳಿವು ಅಂತಂದ್ರೆ, ನಮ್ಮ ಪರಿಣಾಮ ಕ್ರಿಯೆದಲ್ಲಿ ಒಂದು ಜನ್ಮ ಒಂದು ಪೇಜ್ ಇದ್ದಂಗೆ ಅಂತೆ, ಒಂದು ದಿನ ಇದ್ದಂಗೆ ಅಂತೆ. ಒಂದು ಜನ್ಮ ಒಂದು ದಿನ ಅಷ್ಟೇ. ಆತರ ಇಬ್ಬರು ಆತರ ಜನ್ಮಗಳು ತಗೊಂಡು ಎಲ್ಲ ಒಂದು ಅನುಭವಗಳನ್ನು ಪರಿಪೂರ್ಣವಾಗಿ, ಒಂದು ಬಾಲ್ ಇರುತ್ತೆ ಅಂತಂದ್ರೆ ಅದಕ್ಕೆ ಎಷ್ಟು ನೀವು ಪಾಯಿಂಟ್ಸ್ ಹಾಕ್ತಿರೋ, ಕಣಗಳು ಎಷ್ಟಿದೆ ಒಂದು ಬಾಲ್ ನಲ್ಲಿ, ಆ ಕಣಗಳೆಲ್ಲ ತುಂಬ ಬಿಡ್ಬೇಕು. ಒಂದು ಕಣ ಇನ್ನ ತುಂಬಿಲ್ಲ ಅಂತಂದ್ರೆ ಕೂಡ ಇನ್ಕಂಪ್ಲೀಟ್ ಅದು. ಅಷ್ಟು ಜನ್ಮಗಳು ನಾವು ತಗೊಂತೀವಿ, ಅಷ್ಟು ಜನ್ಮಗಳು ಇದು ತಗೋಬೇಕು, ಇದು ತಗೋಬೇಕು. ಯಾರು? ಇವರಿಬ್ಬರು ಒಂದೇ ಆಕ್ಚುಲಿ, ಬಟ್ ಡಿಫರೆಂಟ್ ಜನ್ಮ ತಗೊಂಡು ಡಿಫರೆಂಟ್ ಪ್ಲೇಸಸ್ ನಲ್ಲಿ, ಒಂದ್ಸಾರಿ ಅಮೆರಿಕಾನಲ್ಲಿ, ಒಂದ್ಸಾರಿ ಇಂಡಿಯಾನಲ್ಲಿ, ಒಂದ್ಸಾರಿ ಪಾಕಿಸ್ತಾನಲ್ಲಿ, ಎಲ್ಲ ಕಡೆ ಹುಟ್ಟಿ ಜನ್ಮಗಳು ತಗೊಂಡು ಕಂಪ್ಲೀಟ್ ಆಗ್ಬೇಕು. ಇವ್ರು ಕೂಡ ಕಂಪ್ಲೀಟ್ ಆಗ್ಬೇಕು. ಕಂಪ್ಲೀಟ್ ಆಗಿದ್ಮೇಲೆ ಒಂದು ಒಳ್ಳೆ ದೊಡ್ಡ ಕಾರ್ಯ ಮಾಡ್ಬೇಕು ಅವ್ರು ಅಂದಾಗ, ಅವರು ಸಂಗಾತಿಯಾಗಿ ಅವರು ಈ ಒಂದು ಜೀವನದಲ್ಲಿ ಬರ್ಬೋದು. ಇನ್ನೊಂದು ಆಪ್ಷನ್ ಕೂಡ ಇದೆ, ಸಂಗಾತಿ ಆಗ್ಲಾರ್ದೆ ಕೂಡ ಅವರು ಒಂದು ಜೀವನ ನಡೆಸ್ತಾ ಇದ್ದಾಗೆ ಫ್ರೆಂಡ್ಶಿಪ್ ಆಗಿ ಇಬ್ಬರು ಕಲ್ತು ಕೂಡ ಅಂತ ದೊಡ್ಡ ಕಾರ್ಯವನ್ನು ಮಾಡಕ್ಕೆ ಅವಕಾಶ ಅನ್ನೋದು ಇರುತ್ತೆ. ಡಿಫ್ರೆಂಟ್ ಅವಕಾಶಗಳನ್ನೋದು ಇರುತ್ತೆ. ಪ್ರಾಬಬಿಲಿಟೀಸ್ ಅಂತಾರಲ್ಲ, ಸಂಭಾವ್ಯತೆಗಳು ಬಹಳಷ್ಟು ಇರುತ್ತೆ. ಆ ತರನೇ ಆಗ್ಬೇಕು, ಈ ತರನೇ ಆಗ್ಬೇಕು ಅಂತ ಇಲ್ಲ. ಅವ್ರು ಯಾವ ತರ ಅನ್ಕೊಂಡಿರ್ತಾರ ಆ ತರ ಆಗ್ತಾ ಇರುತ್ತೆ. ಅವ್ರನ್ನ ಸೋಲ್ಮೇಟ್ ಅಂತ ಹೇಳ್ತಾರೆ. ಸೋಲ್ಮೇಟ್ ಅಂತಂದ್ರೆ ಆ ಪ್ರಕೃತಿಯಿಂದ ಒಂದೇ ಸಾರಿ ಅವರು
ಬಂದು ವಿಭಜನೆ ಆಗಿರ್ತಾರೆ. ಮತ್ತೆ ಲಾಸ್ಟ್ಗೆ ಅವರು ಕಲಿತಾರ ಮಾತು. ಕಂಪ್ಲೀಟ್ ಪರಿವರ್ತನೆ ಆಗಿದ ಮೇಲೆ ಪರಿಣಾಮ ಕ್ರಿಯೆಯಲ್ಲಿ. ಸೊ ಆ ಬೃಹತ್ ಕಾರ್ಯವನ್ನು ಸಾಧಿಸಗೋಸ್ಕರ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಅನ್ನು ಕೊಡಲು ಹೊರಡ್ತಾರೆ ಮಾತು. ಸೊ ಅವಾಗ ಈ ಸ್ತ್ರೀ ಪುರುಷರ ಆ ಪರಿಪೂರ್ಣ ಆ ಕಲೇಕ ಅನ್ನೋದು ಪರಿಪೂರ್ಣವಾಗುತ್ತೆ. ಈ ಪರಿಣಾಮ ಕ್ರಿಯೆಯಲ್ಲಿ ಈ ಅಹಂ ಯಾವಾಗಿರುತ್ತೋ ಅದು ಫುಲ್ ನಮ್ಗೆ ಡೌನ್ ಮಾಡುತ್ತೆ. ಅಹಂ ಅನ್ನೋದು ಯಾವಾಗೂ ಇರಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಯಾವಾಗ ನಮ್ಮ ಜೊತೆ ಯಾರು ಏಕೀಭವಿಸಿಲ್ಲದೋ ಅವ್ರ ಜೊತೆ ನಾವು ಜೀವನ ಮಾಡಿದಾಗೆ ಜಾಸ್ತಿ ಕಲಿಕೆ ಅನ್ನೋದು ಇರುತ್ತೆ, ಜಾಸ್ತಿ ನಾವು ಕಲಿಯಕ್ಕೆ ಸಾಧ್ಯ ಇರುತ್ತದೆ. ಅದಕ್ಕಾಗಿ ನಾವು ಇವಾಗಿಂದ ಏನ್ ಅನ್ಕೋಬೇಕು ಅಂತಂದ್ರೆ, ನಮ್ಗೆ ಏನ್ ಜೀವನ ಸಿಕ್ಕಿದೋ, ಯಾವ ಸಂಗಾತಿ ಸಿಕ್ಕಿದಾರೋ, ಯಾವ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕಿದಾರೋ, ಎಂತಹ ಅತ್ತೆ ಆಗ್ಲಿ ಸೊಸೆ ಆಗ್ಲಿ ನೆಗಣಿದಾರ ಎಲ್ಲ ಪರಿವಾರದ ವ್ಯಕ್ತಿಗಳು ಯಾವ ಕಂಪ್ಲೀಟ್ ಅಪೋಸಿಟ್ ಇದಾರೋ ಅವರು ನಮಗೆ ಜಾಸ್ತಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಜಾಸ್ತಿ ಕಲಿಕೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಾವು ಅನ್ಕೋಬೇಕು. ಜಾಸ್ತಿ ಕಷ್ಟಗಳು ಯಾರು ದಾಟ್ತಿರ್ತಾರೋ ಅವರು ಜಾಸ್ತಿ ಕಲಿಕೆಯನ್ನು ಕಲಿತು ಜಾಸ್ತಿ ಎಕ್ಸ್ಪೀರಿಯನ್ಸ್ ಅನ್ನು ಅನುಭವ ಜ್ಞಾನವನ್ನು ತೆಗೆದುಕೊಂಡು ಅವರು ಹೋಗ್ತಾರೆ. ಅದಕ್ಕಾಗಿ ಅಂತ ಒಂದು ಜೀವನ ಇದ್ರೆ ನಾವು ಖುಷಿ ಪಡ್ಬೇಕಷ್ಟೇ ಆಗ್ಲಿ. ಎಲ್ಲ ಜೀವನದಲ್ಲಿ ಚೆನ್ನಾಗಿದೆ, ನಾವು ಸ್ಯಾಟಿಸ್ಫೈ ಆಗಿರ್ತೀವಿ, ಎಲ್ಲ ನನ್ಗೆ ಅನುಕೂಲವಾಗಿ ನಡೀತಾ ಇದೆ ಅಂದ್ರೆ ಜಾಸ್ತಿ ಕಲಿಕೆ ಇರದೆ. ಇಲ್ಲಿ ಇರ್ಬೋದು, ಸುಖವಾಗಿರ್ಬೋದು, ಬಟ್ ಕಲಿಕೆ ಇರಂಗಿಲ್ಲ. ನಾವು ಒಂದು ಜನ್ಮ ತಗೊಂಡು ಇಷ್ಟು ವರ್ಷ ನಾವು ಬಾಳ್ತಾ ಇದೀವಿ ಅಂದ್ರೆ ಸ್ವಲ್ಪ ಏನೋ ಒಂದು ಕಲ್ತು ಹೋಗ್ಬೇಕಲ್ವಾ, ಇಲ್ಲಾಂದ್ರೆ ಜನ್ಮ ಏನ್ ವೇಸ್ಟ್, ಸಾರ್ಥಕ ಆಗೋದಿಲ್ಲ. ಅದಕ್ಕಾಗಿ ಯಾವುದು ಯಾವ ತರ ಇದೆ ಅದು ಸ್ವೀಕಾರ ಮಾಡೋದು ನಾವು ಕಲಿಬೇಕು. ಹೇಳ್ತಾರಲ್ಲ, ಗುರುಗಳ ಇದು ಜೀವನ, ಈಗ ನಾವು ಪ್ರಸಾದ, ನಮ್ಮ ಪಾಲಿಗೆ ಬಂದ ಪ್ರಸಾದ ಅನ್ಕೊಂಡು ತಗೊಳ್ರಿ ಅಂತ ದೊಡ್ಡವ್ರು ಏಕೆ ಹೇಳ್ತಾರ? ಇಷ್ಟೆಲ್ಲ ಇದೆ ಇದರಿಂದ. ಸೊ ಇಷ್ಟು ಅದ್ಭುತವಾದ ಜ್ಞಾನವನ್ನು ತಿಳಿಸ್ಕೊಳ್ತಾ ಇರುವ ಮಾಸ್ಟರ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸೋಣ. ಅದೇ ತರ ನಾಳೆ ಗುರುಗಳು ಮತ್ತೆ ನೆಕ್ಸ್ಟ್ ಅವರಿಗೆ ಏನು ತೋರ್ಸ್ಕೊಡ್ತಾರೆ ಅಂತಂದ್ರೆ, ದೈವ ಸಾಮ್ರಾಜ್ಯ ಯಾವ ತರ ಇದೆ ಅನ್ನೋದು ಸೆಕೆಂಡ್ ಆಸ್ಟ್ರಲ್ ಟ್ರಾವೆಲ್ ನಲ್ಲಿ ಅವ್ರು ತೋರ್ಸ್ಕೊಡಕ ಸಿದ್ಧವಾಗಿರ್ತಾರೆ. ನಾವು ಕೂಡ ನಾಳೆ ದೇವ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಬಕ್ಕೆ ಸಿದ್ಧವಾಗಿರೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ, ಪತ್ರಿಜಿ ಧ್ಯಾನ ತರಂಗ ಯೂಟ್ಯೂಬ್ ಚಾನಲ್ ಅವರಿಗೆ ಕೂಡ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಮಾಸ್ಟರ್. ಥ್ಯಾಂಕ್ ಯು.